ಓಂ ನಮೋ ವೆಂಕಟೇಶಾಯ. ಮೊದಲಿಗೆ ಶ್ರೀ ಗುರು ಪ್ರಾರ್ಥನೆಯನ್ನು ನಾವು ಮಾಡ್ತಾ ಇದ್ದೇವೆ. ಶ್ರೀ ಗುರು ಪ್ರಾರ್ಥನಾ. ಶ್ರೀ ಗುರು ಪ್ರಾರ್ಥನಾ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ. ಸಮಾಶ್ರಯೇದ್ ಗುರುಂ ಭಕ್ತ್ಯಾ. ಮಹಾವಿಶ್ವಾಸಪೂರ್ವಕಂ. ಮಹಾವಿಶ್ವಾಸಪೂರ್ವಕಂ. ನಿಕ್ಷಿಪೇತ್ ಸರ್ವಭಾರಾಂಶ್ಚ. ನಿಕ್ಷಿಪೇತ್ ಸರ್ವಭಾರಾಂಶ. ಗುರೋ ಶ್ರೀ ಪಾದಪಂಕಜೇ. ಗುರೋ ಶ್ರೀ ಪಾದಪಂಕಜೇ. ಗುರು ಪ್ರಾರ್ಥನೆಯ ನಂತರ ಶ್ರೀನಿವಾಸನ ಪ್ರಾರ್ಥನೆಯನ್ನು ಮಾಡೋಣ. ಶ್ರೀನಿವಾಸ ಪ್ರಾರ್ಥನಾ. ಶ್ರೀನಿವಾಸ ಪ್ರಾರ್ಥನಾ. ಆನಂದ ಜ್ಞಾನದಂ ವಿಷ್ಣುಂ. ಆನಂದ ಜ್ಞಾನದಂ ವಿಷ್ಣು. ಆನಂದಮಯ ನಾಮಕಂ. ಆನಂದಮಯ ನಾಮಕಂ. ಆನಂದೇನ ದದರ್ಶಾಥ. ಆನಂದೇನ ದದರ್ಶಾಥ. ಆನಂದ ನಿಲಯಾಲಯೇ. ಆನಂದ ನಿಲಯಾಲಯೇ. ಮುಂದೆ ಸಂಕಲ್ಪ. ಅಥ ಸಂಕಲ್ಪಃ. ಅಥ ಸಂಕಲ್ಪಃ. ಶ್ರೀಮದಾದಿವರಾಹ ಕ್ಷೇತ್ರೇ. ಶ್ರೀಮದಾದಿವರಾಹ ಕ್ಷೇತ್ರೇ. ವಿರಾಜಮಾನಸ್ಯ. ವಿರಾಜಮಾನಸ್ಯ. ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕಸ್ಯ. ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕಸ್ಯ. ಶ್ರೀ ಪದ್ಮಾವತಿ ಜಾನೇಃ. ಶ್ರೀ ಪದ್ಮಾವತಿ ಜಾನೇನೆ. ಭಗವತಃ. ಭಗವತಃ. ಶ್ರೀ ವೆಂಕಟೇಶ್ವರ ಸ್ವಾಮಿನಃ. ಶ್ರೀ ವೆಂಕಟೇಶ್ವರ ಸ್ವಾಮಿನಃ. ಕೃಪಾಬಲೇನ. ಕೃಪಾಬಲೇನ. ಜಗದ್ಗುರೋಃ. ಜಗದ್ಗುರೋಃ. ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ. ಶ್ರೀ ಗೋಪಾಲಕೃಷ್ಣಾನುಗ್ರಹೇಣ. ಅಸ್ಮಾಕಂ. ಅಸ್ಮಾಕಂ. ಸರ್ವೇಷಾಂ. ಸರ್ವೇಷಾಂ. ಶರೀರಸ್ಯ. ಶರೀರಸ್ಯ. ಮನಸಶ್ಚ. ಮನಸಶ್ಚ. ಬಲಸಿದ್ಧ್ಯರ್ಥಂ. ಫಲಸಿದ್ಧ್ಯರ್ಥಂ. ಸಮಸ್ತಾನಾಂ. ಸಮಸ್ತಾನಾಂ. ಆಧಿವ್ಯಾಧೀನಾಂ. ಆದಿವ್ಯಾಧೀನಾಂ. ನಿವಾರಣಾರ್ಥಂ. ನಿವಾರಣಾರ್ಥಂ. ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ. ಸರ್ವಯಜ್ಞಫಲಪ್ರಾಪ್ತ್ಯರ್ಥಂ. ಸರ್ವಾಸಾಂ. ಸರ್ವಾಸಾಂ. ಸಂಪದಾಂ. ಸಂಪದಾಂ. ಪ್ರಾಪ್ತ್ಯರ್ಥಂ. ಪ್ರಾಪ್ತ್ಯರ್ಥಂ. ವಿದ್ಯಾರ್ಥಿನಾಂ. ವಿದ್ಯಾರ್ಥಿನಾಂ. ಬುದ್ಧಿಶಕ್ತಿ. ಬುದ್ಧಿಶಕ್ತಿ. ವೃದ್ಧಿದ್ವಾರಾ. ವೃದ್ಧಿದ್ವಾರ. ಪರೀಕ್ಷಾಸು. ಪರೀಕ್ಷಾಸು. ಉತ್ತೀರ್ಣತಾ ಸಿದ್ಧ್ಯರ್ಥಂ. ಉತ್ತೀರ್ಣತಾ ಸಿದ್ಧ್ಯರ್ಥಂ. ಅಧಿಕಾರಿಣಾಂ. ಅಧಿಕಾರಿಣಾಂ. ಸ್ವಸ್ವ. ಸ್ವಸ್ವ. ವಿಧಿನಿರ್ವಹಣ. ವಿಧಿನಿರ್ವಹಣ. ಕೌಶಲ ಸಿದ್ಧ್ಯರ್ಥಂ. ಕೌಶಲ ಸಿದ್ಧ್ಯರ್ಥಂ. ಸಮಸ್ತ. ಸಮಸ್ತ. ಪಾಪಕ್ಷಯಾರ್ಥಂ. ಪಾಪಕ್ಷಯಾರ್ಥಂ. ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ. ಜ್ಞಾನ ಭಕ್ತಿ ವೈರಾಗ್ಯ ಸಿದ್ಧ್ಯರ್ಥಂ. ಶ್ರೀ ಗೋಪಾಲಕೃಷ್ಣ ಪ್ರೇರಣಯ. ಶ್ರೀ ಗೋಪಾಲಕೃಷ್ಣ ಪ್ರೇರಣಯ. ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ. ಶ್ರೀ ಗೋಪಾಲಕೃಷ್ಣ ಪ್ರೀತ್ಯರ್ಥಂ. ಶ್ರೀಮದ್ಭಗವದ್ಗೀತಾಯಾಃ. ಶ್ರೀಮದ್ಭಗವದ್ಗೀತಾಯಾಃ. ದಶಮೋಧ್ಯಾಯ. ದಶಮೋಧ್ಯಾಯ. ಅಂತರ್ಗತ. ಅಂತರ್ಗತ. ಶ್ಲೋಕಪಾರಾಯಣಂ. ಲೋಕಪಾರಾಯಣಂ. ತಥಾ ತಥಾ ಭಗವದ್ಗೀತಾ ಶ್ರವಣಂಚ. ಭಗವದ್ಗೀತಾ ಶ್ರವಣಂ ಚ. ಕರಿಷ್ಯಾಮಹೇ. ಕರಿಷ್ಯಾಮಹೇ. ಮುಂದೆ ಶ್ರೀಕೃಷ್ಣನ ಪ್ರಾರ್ಥನೆ. ಶ್ರೀಕೃಷ್ಣ ಪ್ರಾರ್ಥನಾ. ಶ್ರೀಕೃಷ್ಣ ಪ್ರಾರ್ಥನಾ. ಕಂಸಾಂತಕಂ ಶಂಸನೀಯಂ. ಕಂಸಾಂತಕಂ
ಶಂಶನೀಯಂ ಸಂಶಾಂತಿಂ ಸಂಸೃತಿಚ್ಛಿದಂ ಸಂಶಾಂತಿಂ ಸಂಸ್ಕೃತಿಚ್ಛಿದಂ ಸಂಶಯಚ್ಛೇದಿ ಸಂಸಿದ್ಧಂ ಸಂಶಯಚ್ಛೇದಿ ಸಂಸಿದ್ಧಂ ಶ್ರೀನಿವಾಸಂ ಭಜೆ ನಿಶಂ. ಶ್ರೀನಿವಾಸಂ ಭಜೆ ನಿಶಂ. ಭಗವದ್ಗೀತೆಯಲ್ಲೂ ಒಂದು ಭಗವಂತನ ಶಕ್ತಿ ಸನ್ನಿಹಿತವಾಗಿದೆ. ಹಾಗಾಗಿ ಆ ಭಗವದ್ಗೀತೆಯ ಪ್ರಾರ್ಥನೆಯೂ ಮುಖ್ಯವಾಗಿದೆ. ಅದನ್ನು ನಾವು ಈಗ ಮಾಡೋಣ. ಶ್ರೀಮದ್ ಭಗವದ್ಗೀತಾ ಪ್ರಾರ್ಥನಾ. ಶ್ರೀಮದ್ ಭಗವದ್ಗೀತಾ ಪ್ರಾರ್ಥನಾ. ಶಾಸ್ತ್ರೇಷು ಭಾರತಂ ಸಾರಂ ಶಾಸ್ತ್ರೇಷು ಭಾರತಂ ಸಾರಂ ತತ್ರ ನಾಮ ಸಹಸ್ರಕಂ ತತ್ರ ನಾಮ ಸಹಸ್ರಕಂ ವೈಷ್ಣವಂ ಕೃಷ್ಣ ಗೀತಾ ಚ ವೈಷ್ಣವಂ ಕೃಷ್ಣ ಗೀತಾ ಚ ತಜ್ಞಾನಾತ್ ಮುಚ್ಯತೇಂಜಸಾ. ತಜ್ಞಾನಾತ್ ಮುಚ್ಯತೆ ಯಶಸಾ. ಮುಂದೆ ವೇದವ್ಯಾಸ ದೇವರ ಪ್ರಾರ್ಥನೆ. ಶ್ರೀ ವೇದವ್ಯಾಸ ಪ್ರಾರ್ಥನಾ. ಶ್ರೀ ವೇದವ್ಯಾಸ ಪ್ರಾರ್ಥನಾ. ವೇದವ್ಯಾಸ ಗುಣಾವಾಸ ವೇದವ್ಯಾಸ ಗುಣಾವಾಸ ವಿದ್ಯಾಧೀಶ ಸತಾಂ ವಶ ವಿದ್ಯಾಧೀಶ ಸತಾಂ ವಶ ಮಾಂ ನಿರಾಶಂ ಗತಕ್ಲೇಶಂ ಮಾಂ ನಿರಾಶಂ ಗತಕ್ಲೇಶಂ ಕುರ್ವ ನಾಶಂ ಹರೇ ನಿಶಂ. ಕುರ್ವನಾಶಂ ಹರೇ ನಿಶಂ. ಓಂ ನಮೋ ಲಕ್ಷ್ಮೀ ವೆಂಕಟೇಶಾಯ. ಭಗವದ್ಗೀತೆಯ 10ನೆಯ ಅಧ್ಯಾಯದಲ್ಲಿ 2 ಶ್ಲೋಕಗಳ ಮನನವನ್ನು ಮಾಡಿದ್ದೆವು. 2ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನನ್ನ ಜನ್ಮವನ್ನು, ನನ್ನ ಮಹಿಮೆಯನ್ನು, ನಾನು ಮಾಡಿದ ಸೃಷ್ಟಿಯಾದಿ ವ್ಯಾಪಾರವನ್ನು ಯಾರೂ ತಿಳಿದವರಿಲ್ಲ ಅಂತ ಹೇಳಿದ. ಭಗವಂತನಿಗೆ ಹುಟ್ಟಿಲ್ಲ ಅನ್ನೋದರ ಬಗ್ಗೆ ವೇದವ್ಯಾಸ ದೇವರು ಬ್ರಹ್ಮಸೂತ್ರದಲ್ಲಿ ವೇದಾರ್ಥವನ್ನು ನಿರ್ಣಯ ಮಾಡಿಕೊಡತಕ್ಕಂತಹ ಬ್ರಹ್ಮಸೂತ್ರ ಪರವಿದ್ಯೆ ಎಂಬುದಾಗಿ ಖ್ಯಾತಿಯನ್ನು ಪಡೆದಿರತಕ್ಕಂಥದ್ದು, ಪ್ರಸಿದ್ಧವಾಗಿರತಕ್ಕಂಥದ್ದು. ಅಂತಹ ಬ್ರಹ್ಮಸೂತ್ರದಲ್ಲಿ ವೇದವ್ಯಾಸದೇವರೇ ಹೇಳಿದ್ದಾರೆ, ಭಗವಂತನಿಗೆ ಸೃಷ್ಟಿ ಇಲ್ಲ, ಉತ್ಪತ್ತಿ ಇಲ್ಲ, ಜನ್ಮ ಇಲ್ಲ ಅಂತ. ಅಸಂಭವಸ್ತು ಸತಃ ಅನುಪಪತ್ತೇಹಿ ಅಂತ. ಭಗವಂತನಿಗೆ ಉತ್ಪತ್ತಿ ಎಂಬತಕ್ಕಂಥದ್ದಿಲ್ಲ. ಯಾಕೆ ಅಂತಂದರೆ ಸತಃ ಅಂತ. ಭಗವಂತ ಸ್ವತಂತ್ರನಾಗಿದ್ದಾನೆ. ಆದ್ದರಿಂದ ಪರಮಾತ್ಮನಿಗೆ ಹುಟ್ಟಿಲ್ಲ ಅಂತ. ಯಾಕೆಂದರೆ ಯಾರಾದರೂ ಹುಟ್ಟಬೇಕು ಅಂತಂದರೆ ಇನ್ನೊಬ್ಬರಿಂದ ಹುಟ್ಟಬೇಕು. ಸ್ವತಂತ್ರ ಅಂತಂದರೆ ತಾನು ಯಾರ ಅಧೀನದಲ್ಲೂ ಇಲ್ಲ, ಯಾವ ಅಂಶದಲ್ಲಿಯೂ ಇನ್ನೊಬ್ಬರ ಅಧೀನ ಅಲ್ಲ. ಅವನನ್ನು ಸ್ವತಂತ್ರ ಅಂತ ಕರೀತಾರೆ. ಒಂದು ವೇಳೆ ಭಗವಂತ ತನ್ನ ಹುಟ್ಟಿನ ವಿಷಯದಲ್ಲಿ ಇನ್ನೊಬ್ಬರನ್ನು ಅವಲಂಬಿಸಿದ್ದಾನೆ ಅಂತಾದರೆ ಭಗವಂತ ಸ್ವತಂತ್ರ ಆಗಲಿಕ್ಕೆ ಸಾಧ್ಯ ಇಲ್ಲ. ಯಾವಾಗ ಭಗವಂತನನ್ನು ಸ್ವತಂತ್ರ ಅಂತ ನಾವು ಒಪ್ಪಿಕೊಂಡಿದ್ದೇವೋ, ಸ್ವತಂತ್ರ ಅಂತ ಅವನನ್ನು ಅಂಗೀಕಾರ ಮಾಡಿದ ಮೇಲೆ ಅವನು ಇನ್ನೊಬ್ಬನಿಂದ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಅವನ ಹುಟ್ಟು ಇನ್ನೊಬ್ಬನ ಅಧೀನ ಆಗಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಅಸಂಭವ ತೂ ಸತಃ ಅನುಪಪತ್ತೇಹೇ ಎಂಬುದಾಗಿ ಬ್ರಹ್ಮಸೂತ್ರದಲ್ಲಿ ಹೇಳಿದ್ದಾರೆ. ಅದರಿಂದಲೂ ಭಗವಂತನಿಗೆ ಉತ್ಪತ್ತಿಯೇ ಇಲ್ಲ. ದೇವತೆಗಳಾಗಲಿ ಮತ್ತು ಮಹರ್ಷಿಗಳಾಗಲಿ ಅವರೆಲ್ಲ ಯಥಾರ್ಥ ಜ್ಞಾನವನ್ನು ಹೊಂದಿದವರು, ಯಥಾವಸ್ಥಿತವಾದಂತಹ ವಿಷಯವನ್ನು ತಿಳಿದವರು. ಆದ್ದರಿಂದಾಗಿ ಅವರಿಗೆ ತಿಳಿದಿದೆ ಅಂತಾದರೆ ಅವರು ಸರಿಯಾಗಿ ತಿಳಿದಿದ್ದಾರೆ ಅಂತ ಅರ್ಥ. ಅವರು ತಿಳಿಲಿಲ್ಲ ಅಂತಾದರೆ ಅದಿಲ್ಲ ಅಂತ ಅರ್ಥ. ಅಂದರೆ ಭಗವಂತನ ಹುಟ್ಟನ್ನು ತಿಳಿದಿಲ್ಲ, ಹಾಗಾದರೆ ಭಗವಂತನ ಹುಟ್ಟು ಇದೇ ತಿಳಿದಿಲ್ಲ ಅಲ್ಲ, ಭಗವಂತನಿಗೆ ಹುಟ್ಟೇ ಇಲ್ಲ ಎಂಬುದಾಗಿ ನಾವು ಅರ್ಥೈಸಿಕೊಳ್ಳಬೇಕು ಅನ್ನೋದನ್ನು ಹಿಂದೆ ಮನನ ಮಾಡಿದ್ದೆವು. ಕೃಷ್ಣ ಪರಮಾತ್ಮ ತನ್ನ ಪ್ರಭವ, ತನಗೆ ಹುಟ್ಟಿಲ್ಲ ಎಂಬತಕ್ಕಂಥದ್ದನ್ನು ತಿಳಿದವರು, ತನ್ನ ಮಹಿಮೆಯನ್ನು ತಿಳಿದವರು, ತನ್ನಿಂದ ಜಗತ್ತಿನ ಸೃಷ್ಟಿ ಆಗಿದೆ ಎಂಬುದಾಗಿ ತಿಳಿದವರು. ಅವರಿಗೆ ಆಗುವಂತಹ ಪ್ರಯೋಜನ ಏನು,
ಅವರಿಗೆ ಆಗತಕ್ಕಂತಹ ಲಾಭ ಏನು, ಅವರು ಪಡೆಯುವಂತಹ ಫಲ ಏನು, ಅದನ್ನು 3ನೇ ಶ್ಲೋಕದಲ್ಲಿ ಭಗವಂತ ನಿರೂಪಣೆ ಮಾಡ್ತಾ ಇದ್ದಾನೆ. ಯೋ ಮಾಂ ಅಜಂ ಅನಾದಿಂಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢ ಸಮರ್ಥ್ಯೇಷು ಸರ್ವಪಾಪೈ ಪ್ರಮುಚ್ಯತೆ. ಈ ಶ್ಲೋಕದ ಅರ್ಥ ಈ ರೀತಿಯಲ್ಲಿದೆ. ಯಾರು ಅಧಿಕಾರಿಯಾಗಿದ್ದು ದೇವರನ್ನು ತಿಳ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂತಹ ಯೋಗ್ಯತೆಯನ್ನು ಪಡೆದಿದ್ದಾನೋ, ಮೋಕ್ಷವನ್ನು ಪಡೆಯಲಿಕ್ಕೆ ಯೋಗ್ಯವಾದಂತಹ ಆ ಅಧಿಕಾರ ಎಂಬತಕ್ಕಂಥದ್ದು ಅವನಿಗಿದೆಯೋ ಅಂತಹ ವ್ಯಕ್ತಿಯು ಮಾಂ ಅಂತಾನೆ ಭಗವಂತ, ನನ್ನನ್ನು ಏನಂತ ತಿಳಿಯಬೇಕು? ಅಜಂ ಹುಟ್ಟಿಲ್ಲದವನು, ಅನಾದಿಂ ಅನ ಮತ್ತು ಆದಿ ಜಗಚ್ಚೇಷ್ಟಕ ಎಲ್ಲದಕ್ಕೂ ಕಾರಣ ಎಂಬುದಾಗಿ, ಲೋಕಮಹೇಶ್ವರಂ ಇಡೀ ಜಗತ್ತಿನಲ್ಲಿ ಯಾರ್ಯಾರು ಲೋಕೇಶ್ವರರಿದ್ದಾರೋ ಅವರೆಲ್ಲರನ್ನೂ ಕೂಡ ನೇಮನ ಮಾಡತಕ್ಕಂಥವನು, ಅವರಿಗೂ ಅಧಿಪತಿಯಾದವನು ಎಂಬುದಾಗಿ ನನ್ನನ್ನು ತಿಳಿತಾ ಇದ್ದಾನೋ ಸಹ ಮರ್ತ್ಯೇಷು ಅಸಮ್ಮೂಢ. ಅಂತಹ ವ್ಯಕ್ತಿ ಅವನು ಮನುಷ್ಯರಲ್ಲಿ ಅನ್ಯಥಾ ಜ್ಞಾನರಹಿತನಾದವನು, ಮೋಹರಹಿತವಾದವನು, ಸರಿಯಾದಂಥ ಅರಿವನ್ನು ಪಡೆದವನು. ಅವನು ಸರ್ವಪಾಪೈ ಪ್ರಮುಚ್ಯತೆ, ಎಲ್ಲ ವಿಧವಾದ ಪಾಪಗಳಿಂದ ಮುಕ್ತನಾಗಿ, ಪಾಪದಿಂದ ಮುಕ್ತನಾಗ್ತಾನೆ ಅಂತಂದರೆ ಪಾಪ ಕರ್ಮದಿಂದ ಪಡೆಯುವ ಸಂಸಾರ ಇಲ್ಲ. ಪಾಪದಿಂದ ಮುಕ್ತನಾದ ಅಂತಂದರೆ ಸಂಸಾರದಿಂದ ಬಿಡುಗಡೆಯನ್ನು ಹೊಂದುತ್ತಾ ಇದ್ದಾನೆ, ಮೋಕ್ಷವನ್ನು ಪಡಿತಾ ಇದ್ದಾನೆ. ಹೀಗೆ ಪರಮಾತ್ಮನ ಯಥಾವತ್ತಾದಂತಹ ಸ್ವರೂಪವನ್ನು ತಿಳಿದಂತಹ ಯೋಗ್ಯತೆಯನ್ನು ಹೊಂದಿರುವಂತಹ ವ್ಯಕ್ತಿಗೆ ಸಕಲ ಪಾಪ ಪರಿಹಾರದ್ವಾರ ಮೋಕ್ಷರೂಪವಾದ ಫಲ ಪ್ರಾಪ್ತಿಯಾಗುತ್ತಾ ಇದೆ ಎಂಬುದಾಗಿ ಶ್ರೀಕೃಷ್ಣ ಪರಮಾತ್ಮ ಈ ಶ್ಲೋಕದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾನೆ. ದೇವರನ್ನು ತಿಳಿಯಬೇಕು. ಯಾವ ರೀತಿಯಲ್ಲಿ? ವೇತ್ತಿ ಅಂತಾನೆ ಭಗವಂತ. ವೇತ್ತಿ ಅಂದರೆ ತಿಳಿತಾನೆ ಅಂತ. ದೇವರನ್ನು ತಿಳಿಬೇಕು. ಹೇಗೆ ತಿಳಿಬೇಕು? ಭಗವಂತ ಹೇಳ್ತಾನೆ, ಎಲ್ಲರನ್ನೂ ಅಜ ಅಂತ ತಿಳಿಯೋದಲ್ಲ, ಮಾಂ ಅಜಂ ಅಂತ ಹೇಳ್ತಾನೆ. ನನ್ನನ್ನು ಜನ್ಮ ಇಲ್ಲದವನು ಅಂತ ತಿಳಿಯಬೇಕು, ನನ್ನನ್ನು ಅಜ ಎಂಬುದಾಗಿ ತಿಳಿಯಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ವಾಸ್ತವಿಕವಾಗಿ ಎಲ್ಲ ಜೀವರು ಕೂಡ ಅಜರೇ. ಅಜ ಅಂದರೆ ಜನ್ಮ ಇಲ್ಲದವರು ಅಂತ. ಯಾಕೆ? ನ ಜಾಯತೆ ಮ್ರಿಯತೆ ವಾ ವಿಪಶ್ಚಿತ್ ನಾಜಂ ಭೂತ್ವಾ ಭವಿತಾ ವಾ ನ ಭೂಯಃ. ನ ಜಾಯತೆ ಮ್ರಿಯತೆ ವಾ ಕದಾಚಿತ್. ಈ ಜೀವ ಇದ್ದಾನಲ್ಲ, ನ ಜಾಯತೆ ಹುಟ್ಟೋದಿಲ್ಲ, ನ ಮ್ರಿಯತೆ ಸಾಯೋದು ಇಲ್ಲ. ಯಾರು ಸಾಯ್ತಾನೋ ಅವನು ಹುಡ್ತಾನೆ, ಯಾರು ಹುಡ್ತಾನೋ ಅವನು ಸಾಯ್ತಾನೆ. ಆದರೆ ಚೇತನ ಇದ್ದಾನಲ್ಲ, ಜೀವಚೇತನ, ಆ ಜೀವಚೇತನನೂ ಕೂಡ ಅಜ. ಅವನು ಹುಟ್ಟಿಲ್ಲ, ಹುಟ್ಟೇ ಇಲ್ಲ, ಅವನಿಗೆ ಹುಟ್ಟೋದೇ ಇಲ್ಲ. ಅನಾದಿ ನಿತ್ಯನಾಗಿರ್ತಕ್ಕಂಥವನು ಚೇತನ ಜೀವ ಆಗಿದ್ದಾನೆ. ಹಾಗಿರಬೇಕಾದರೆ ಭಗವಂತ ಅಜ ಅಂತ ಮಾಂ ಅಜಂ, ನನ್ನನ್ನು ಅಜ ಎಂಬುದಾಗಿ ತಿಳಿಯಬೇಕು ಅಂತ ಹೇಳ್ತಾ ಇದ್ದಾನೆ. ಜೀವನು ಅಜನೇ ಆಗಿದ್ದಾನಲ್ಲ. ಹೌದು, ಜೀವನು ಸ್ವರೂಪತಃ ಅಜನಾಗಿದ್ದರೂ ಕೂಡ ಜೀವನಿಗೆ ದೇಹತಃ ಜನ್ಮ ಇದೆ. ಯಾರೇ ಜನ್ಮವನ್ನು ಪಡೆದರು ಅಂತಂದರೂ ಕೂಡ ಅವರಿಗೆ ದೇಹತಃ ಉತ್ಪತ್ತಿ ಇದೆ, ದೇಹತಃ ಹುಟ್ಟಿದ್ದಾರೆ ಅಂತಲೇ ಅರ್ಥ. ಯಾರು ಆತ್ಮಸ್ವರೂಪವನ್ನು ಇಲ್ಲದೇ ಇದ್ದದ್ದನ್ನು ಪಡ್ಕೊಂಡಿದ್ದಾರೆ ಅಂತ ಅರ್ಥವೇ ಅಲ್ಲ. ಹೀಗೆ ಅಜ ಎಂಬತಕ್ಕಂಥದ್ದಕ್ಕೆ ಸ್ವರೂಪತಃ ಜೀವನಿಗೆ ಉತ್ಪತ್ತಿ ಇಲ್ಲ ಅನ್ನೋದು ಸಮಾನ. ಆದರೆ ಭಗವಂತ ಹೇಳ್ತಾ ಇದ್ದಾನೆ, ಹಿಂದೆ ಹೇಳ್ದ ಅಹಂ ಆದಿರ್ಹಿ ದೇವಾನಾಂ ಅಂತ. ದೇವರಿಗೆ ಉತ್ಪತ್ತಿ ಇಲ್ಲ ಅಂತಂದರೆ ಶರೀರತಃ ಉತ್ಪತ್ತಿಯೂ ಇಲ್ಲ ಅಂತ ಅರ್ಥ. ಶರೀರತಃ ಉತ್ಪತ್ತಿ ಇಲ್ಲ. ಯಾಕೆ? ಭಗವಂತನಿಗೆ ಶರೀರತಃ ಉತ್ಪತ್ತಿ ಇದೆ ಅಂತಾದರೆ, ಭಗವಂತನು ಶರೀರತಃ ಹುಟ್ಟಬೇಕಾದರೆ ಭಗವಂತನಿಗೆ ಹುಟ್ಟನ್ನು ಕೊಡುವಂತಹ ಇನ್ನೊಬ್ಬ ವ್ಯಕ್ತಿ ಭಗವಂತನಿಗಿಂತ ಮೊದಲಿರಬೇಕು. ಆದರೆ ಭಗವಂತ ತನಗಿಂತ ಮೊದಲು ಇನ್ನೊಬ್ಬ ಇಲ್ಲ ಎಂಬುದಾಗಿ ಹೇಳಿದ್ದಾನೆ. ಭಗವಂತ ಹೇಳಿದ್ದು ಮಾತ್ರ ಅಲ್ಲ, ಅಪೌರುಷೇಯವಾದಂತಹ ವೇದವೂ ಇದನ್ನೇ ಹೇಳ್ತಾ ಇದೆ.
ವಾಸುದೇವೋ ವಾ ಇದಮಗ್ರ ಆಸೀತ್ ನ ಬ್ರಹ್ಮ ನ ಚ ಶಂಕರಃ ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ. ಭಗವಂತ ಒಬ್ಬನೇ ಇದ್ದದ್ದು. ಹಾಗಾದರೆ ಭಗವಂತನಿಗೆ ಜನ್ಮ ಕಾರಣರಾದವರು ಯಾರೂ ಇಲ್ಲದೇ ಇರೋದರಿಂದಾಗಿ ಭಗವಂತ ಹುಟ್ಟೋದು ಹೇಗೆ? ಅದರಿಂದ ಅಜ ಅಂತಂದರೆ ಭಗವಂತನಿಗೆ ಶರೀರತಃ ಉತ್ಪತ್ತಿಯೂ ಇಲ್ಲ. ಆದ್ದರಿಂದ ಭಗವಂತ ತನ್ನನ್ನು ಅಜ ಅಂತ ಹೇಳ್ತಾನೆ. ಜೀವರು ಸ್ವರೂಪತಃ ಅಜರು, ಆದರೆ ದೇಹತಃ ಅಜರಲ್ಲ. ದೇವರು ಅಜಾಂತ ದೇವರು ಯಾವ ರೀತಿಯಲ್ಲಿ ಶರೀರತಃ ಉತ್ಪತ್ತಿ ರಹಿತನಾಗಿದ್ದಾನೋ ಹಾಗೆ ಜೀವರು ಶರೀರತಃ ಉತ್ಪತ್ತಿ ರಹಿತರಲ್ಲ. ಆದ್ದರಿಂದ ಅಜ ಮಾಂ, ನನ್ನನ್ನು ಅಜ, ಸ್ವರೂಪತಃ ನನಗೆ ಉತ್ಪತ್ತಿ ಇಲ್ಲ, ದೇಹತಃ ಉತ್ಪತ್ತಿಯೂ ಇಲ್ಲ ಎಂಬುದಾಗಿ ನನ್ನನ್ನು ಅಜ ಅಂತ ತಿಳಿಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಇನ್ನು ಲೋಕದಲ್ಲಿ ಅಜ ಅಂದರೆ ಚತುರ್ಮುಖ ಬ್ರಹ್ಮ. ಹಾಗಾದರೆ ಬ್ರಹ್ಮನನ್ನು ಅಜ ಅಂತ ಕರೀತಾರಲ್ಲ, ಪರಮಾತ್ಮೆಯಲ್ಲಿ ಹೇಳ್ತಾ ಇದ್ದಾನೆ ಯೋ ಮಾಂ ಅಜಂ ವೇತ್ತಿ ಅಂತ. ಸಹ ಮರ್ತ್ಯೇಷು ಅಸಮ್ಮೂಢ, ಯಾರು ನನ್ನನ್ನು ಅಜ ಎಂಬುದಾಗಿ ತಿಳಿತಾನೋ ಅಂತ. ಆದರೆ ಚತುರ್ಮುಖನನ್ನು ಅಜ ಅಂತ ತಿಳಿತಾರಲ್ಲ ನೋಡಿ, ಅಜ ಶಬ್ದಕ್ಕೆ ಎರಡರ್ಥ. ಭಗವಂತನನ್ನು ಅಜ ಅಂತ ಕರೀತಾರೆ ಅಂತಂದರೆ ಆ ಅಜ ಶಬ್ದಕ್ಕೆ ಒಂದರ್ಥ. ಚತುರ್ಮುಖನನ್ನು ಅಜ ಅಂತ ಕರೀತಾರೆ ಅಂತಂದರೆ ಆ ಅಜ ಶಬ್ದಕ್ಕೆ ಇನ್ನೊಂದರ್ಥ. ಭಗವಂತನನ್ನು ಅಜ ಅಂತ ಕರೀತಾರೆ ಅಂತಂದರೆ ನಜಾಯತೆ ಇತಿ ಅಜಃ. ಜಾಯತೆ ಅಂದರೆ ಹುಡ್ತಾನೆ, ನಜಾಯತೆ ಅಂದರೆ ಹುಟ್ಟೋದಿಲ್ಲ. ಯಾರೂ ದೇಹತವೂ ಹುಟ್ಟೋದಿಲ್ವೋ ಅವನು ಅಜ. ಹಾಗಾದರೆ ಪರಮಾತ್ಮನನ್ನು ಅಜ ಅಂತ ಕರೆಯೋದು ಅವನಿಗೆ ಶರೀರತಃ ಹುಟ್ಟಿಲ್ಲ ಎಂಬುವ ಅರ್ಥದಲ್ಲಿ. ಹಾಗಾದರೆ ಚತುರ್ಮುಖನನ್ನು ಅಜ ಅಂತ ಕರೀತಾರಲ್ಲ, ಚತುರ್ಮುಖನನ್ನು ಅಜ ಅಂತ ಕರೆಯೋದು ಅವನಿಗೆ ದೇಹತಃ ಹುಟ್ಟಿಲ್ಲ ಅನ್ನೋ ಅರ್ಥದಲ್ಲಿ ಅಲ್ಲ. ಮತ್ತು ಅಹ ಇತಿ ಬ್ರಹ್ಮ ಶ್ರುತಿ ಹೇಳ್ತಾ ಇದೆ. ಆ ಅಂದರೆ ಪರಮಾತ್ಮ ಅಂತ ಅರ್ಥ. ಗುಣಪೂರ್ಣನಾದ ಸರ್ವೋತ್ತಮನಾದ ಪರಮಾತ್ಮನನ್ನು ಆ ಎಂಬುದಾಗಿ ಕರೀತಾರೆ ಅಂತ. ಅಕಾರ ಸರ್ವವಾಗಾತ್ಮ ಪರಬ್ರಹ್ಮಾಭಿದಾಯಕ ಎಂಬುದಾಗಿ ಪ್ರಮಾಣ ಇದೆ. ಆ ಅಂದರೆ ಪರಬ್ರಹ್ಮ ಅಂತ ಅರ್ಥ. ಹಾಗಾದರೆ ಭಗವಂತ ಚತುರ್ಮುಖ ಬ್ರಹ್ಮ, ಅವನು ಪರಮಾತ್ಮನಿಂದ ಅ ಅಂದರೆ ಅಶಬ್ದವಾಚ್ಯನಾದ ಪರಮಾತ್ಮನಿಂದ ಜ ಹುಟ್ಟಿದವನು. ಆತ್ ಜಾಯತೆ ಇತಿ ಅಜಃ, ಪರಮಾತ್ಮನಿಂದ ಜನ್ಮವನ್ನು ಪಡೆದವನು, ಅವನನ್ನು ಚತುರ್ಮುಖನನ್ನು ಅಜ ಅಂತ ಕರೀತಾರೆ. ದೇಹತಃ ಜನ್ಮವೇ ಇಲ್ಲ, ಅವನನ್ನು ಅಜ ಅಂತ ಕರೀತಾರೆ ಪರಮಾತ್ಮನನ್ನು. ಹೀಗೆ ಅಜಾಂತ ಪರಮಾತ್ಮನನ್ನು ಕರಿಬೇಕಾದರೆ ಅವನಲ್ಲಿ ಸರ್ವಥಾ ಜನ್ಮ ಇಲ್ಲ ಅಂತ ಅರ್ಥ. ಪರಮಾತ್ಮನನ್ನು ಅಜ ಅಂತ ಕರಿಬೇಕಾದರೆ ಸರ್ವಥಾ ಜನ್ಮ ಇಲ್ಲ ಅಂತ ಅರ್ಥ. ಚತುರ್ಮುಖನನ್ನು ಅಜ ಅಂತ ಕರಿತೇವೆ ಅಂತಂದರೆ ಪರಮಾತ್ಮನಿಂದ ಜನ್ಮವನ್ನು ಪಡೆದವನು, ಪರಮಾತ್ಮನನ್ನು ಬಿಟ್ಟು ಬೇರೆಯವರಿಂದ ಜನ್ಮ ಇಲ್ಲ ಅಂತ. ಉಳಿದವರಿಗೆ ಪರಮಾತ್ಮನನ್ನು ಬಿಟ್ಟು ಬೇರೆಯವರಿಂದಲೂ ಜನ್ಮ ಇದೆ, ಪರಮಾತ್ಮನಿಂದಲೂ ಜನ್ಮ ಇದೆ. ಮುಂದೆ ಪರಮಾತ್ಮನ ಹೇಳ್ತಾನೆ ಮದ್ಭಾವ ಮಾನಸಾಜಾತಾಹ ಅಂತ ಭಗವಂತನೇ ಎಲ್ಲರೂ ನನ್ನಿಂದ ಹುಟ್ಟಿದವರು ಅಂತ ಭಗವಂತ ಹೇಳ್ತಾನೆ. ಹಾಗಾದರೆ ಎಲ್ಲರೂ ಭಗವಂತನಿಂದ ಹುಟ್ಟಿದವರೇ ಆದರೂ ಬೇರೆ ಬೇರೆಯವರಿಂದಲೂ ಹುಡ್ತಾರೆ. ವಾಯುದೇವರನ್ನೇ ತೆಗೆದುಕೊಂಡ್ರೆ ಅವರು ಋಜುಗಣಸ್ಥರು, ಋಜುಗಳ ಗುಂಪಿನಲ್ಲಿರುವವರು. ವಾಯು ಪದವಿಯಲ್ಲಿದ್ದಾಗ ಅವರು ಪರಮಾತ್ಮನಿಂದಲೂ ಜನ್ಮವನ್ನು ಪಡೆದಿದ್ದಾರೆ. ಸಂಕರ್ಷಣ ರೂಪಿಯಾದಂತಹ ಪರಮಾತ್ಮನಿಂದ ವಾಯುದೇವರು ಜನ್ಮವನ್ನು ಪಡೆದಿದ್ದಾರೆ. ಹೀಗೆ ಪರಮಾತ್ಮನಿಂದ ಜನ್ಮವನ್ನು ಪಡೆದಂತಹ ವಾಯುದೇವರು ಮುಂದೆ ಅವರು ಅವತಾರವನ್ನು ಮಾಡಿದಾಗ ಬೇರೆಯವರಿಂದಲೂ ಕೂಡ ಅವರು ಶರೀರವನ್ನು ಪಡಿತಾರೆ. ಅಂಜನಾದೇವಿಯಿಂದ ಆಂಜನೇಯನಾಗಿ ವಾಯುದೇವರು ದೇಹವನ್ನು ಪಡೆದಿದ್ದಾರೆ. ಹಾಗೇ ಕುಂತಿಯಿಂದ ವಾಯುದೇವರು ಭೀಮನಾಗಿ ಶರೀರವನ್ನು ಪಡೆದಿದ್ದಾರೆ. ಹಾಗೆ ಮಧ್ವರಾಗಿ ಅವತಾರ ಮಾಡಬೇಕಾದರೆ ವೇದವತಿಯಿಂದ ಆ ಶರೀರವನ್ನು ಪಡೆದಿದ್ದಾರೆ. ಅವರಲ್ಲಿ ಅಂತರ್ಯಾಮಿಯಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ಇದ್ದಾಳೆ, ಅದು ಸರಿ. ಅಂತೂ ಇತರರಿಂದ ಅವರಿಗೆ ದೇಹ ಪ್ರಾಪ್ತಿ ಎಂಬತಕ್ಕಂಥದ್ದಿದೆ. ಹಾಗೆ ಅವತಾರ ಕಾಲದಲ್ಲಿಯಾದರೂ ಭಗವಂತನನ್ನು ಬಿಟ್ಟು
ಬೇರೆಯವರಿಂದ ಶರೀರ ಅದು ವಾಯುದೇವರು ಮೊದಲಾಗಿರತಕ್ಕಂತಹ ಸಕಲ ದೇವತೆಗಳಿಗಿದೆ. ಆದರೆ ಚತುರ್ಮುಖ ಬ್ರಹ್ಮದೇವರಿಗೆ ಪರಮಾತ್ಮನನ್ನು ಬಿಟ್ಟು ಇನ್ನೊಬ್ಬರಿಂದ ಶರೀರ ಪ್ರಾಪ್ತಿ ಇಲ್ಲ. ಚತುರ್ಮುಖ ದೇವ ಬ್ರಹ್ಮದೇವರ ಪದವಿಗೆ ಬಂದಂತಹ ಋಜುಗಣಸ್ಥನಾದಂತಹ ಜೀವನಿಗೆ ಭಗವಂತನನ್ನು ಬಿಟ್ಟು ಇನ್ನೊಬ್ಬ ವ್ಯಕ್ತಿಗಳಿಂದ ಜನ್ಮ ಇಲ್ಲ. ಭಗವಂತನಿಂದ ಜನ್ಮ. ಮುಂದೆ ಅವತಾರ ಇದ್ದಿದ್ದರೆ ಅವತಾರ ಕಾಲದಲ್ಲಿ ಭಗವಂತನನ್ನು ಬಿಟ್ಟು ಬೇರೆಯವರಿಂದ ಹುಟ್ಟು ಅಂತ ಹೇಳ್ಬೋದಾಗಿತ್ತು. ಆದರೆ ಬ್ರಹ್ಮಣೋನವತಾರೋಸ್ತಿ, ಬ್ರಹ್ಮದೇವರಿಗೆ ಅವತಾರವೇ ಇಲ್ಲ. ಅವತಾರ ಇದ್ದಿದ್ದರೆ ಭಗವಂತನನ್ನು ಬಿಟ್ಟು ಬೇರೆಯವರಿಂದ ಹುಟ್ಟು ಅಂತ ಹೇಳ್ಬೋದಾಗಿತ್ತು. ಅವತಾರವೇ ಇಲ್ಲ. ಆದ್ದರಿಂದಾಗಿ ಬ್ರಹ್ಮದೇವರಿಯು ಭಗವಂತನನ್ನು ಬಿಟ್ಟು ಬೇರೆ ಯಾರಿಂದಲೂ ಹುಟ್ಟೋದಿಲ್ಲ. ಆದ್ದರಿಂದಾಗಿ ಅವರನ್ನು ಅಜ ಅಂತ ಕರೀತಾರೆ. ಹೀಗೆ ಪರಮಾತ್ಮ ಇಲ್ಲಿ ಅಜ ಎಂಬತಕ್ಕಂಥ ಶಬ್ದವನ್ನು ಹುಟ್ಟೇ ಇಲ್ಲ ಎಂಬುವ ಅರ್ಥದಲ್ಲಿ ಹೇಳಿದ್ದಾನೆ ವಿನಃ ತನ್ನಿಂದ ಹುಟ್ಟಿದವನು ಅಶಬ್ದವಾಚ್ಯನಾದ ಪರಮಾತ್ಮನಿಂದ ಜನ್ಮ ಪಡೆದವನೆಂಬ ಅರ್ಥದಲ್ಲಿ ಹೇಳ್ತಾ ಇಲ್ಲ. ಆದ್ದರಿಂದ ಅಜ ಅಂತಂದರೆ ಭಗವಂತನೇ, ಮುಖ್ಯವಾಗಿ ಅಜ ಪರಮಾತ್ಮ. ಹಾಗೆ ಪರಮಾತ್ಮನನ್ನು ಅನಾದಿ ಅಂತ ತಿಳಿಯಬೇಕು. ಅಲ್ಲ, ಅಜ ಅಂದರು ಅನಾದಿ ಅಂದರು ಒಂದೇ. ಅನಾದಿ ಅಂದರೆ ಏನರ್ಥ? ನ ಆದಿ, ಆದಿ ಇಲ್ಲ. ಜನ್ಮ ಇಲ್ಲ ಅಂದರು ಆದಿ ಇಲ್ಲ ಅಂದರು ಒಂದೇ. ಜನ್ಮ ಇದೆ ಅಂದರೆ ಆದಿ ಇದೆ ಅಂತ ಅರ್ಥ, ಜನ್ಮ ಇಲ್ಲ ಅಂದರೆ ಆದಿ ಇಲ್ಲ ಅಂತ ಅರ್ಥ. ಹಾಗಾದರೆ ಅಜ ಅಂತ ಹೇಳಿದ್ರಿಂದಲೇ ಅನಾದಿ ಎಂಬತಕ್ಕಂಥ ಶಬ್ದದ ಅರ್ಥವನ್ನು ಕೂಡ ಹೇಳಿದಂತೆ ಆಯಿತು. ಅಂದರೆ ನ ಆದಿ ಅನಾದಿ ಅಂತ ಅರ್ಥ ಮಾಡಲಿಕ್ಕೆ ಬರಲ್ಲ. ಅನಾದಿ ಎಂಬುದಕ್ಕೆ ನ ಆದಿ, ಅವನಿಗೆ ಹುಟ್ಟಿಲ್ಲ ಅಂತ ಅರ್ಥ ಮಾಡಿದ್ರೆ ಅಜ ಶಬ್ದದಿಂದ ಪುನರುಕ್ತಿ, ಹೇಳಿದ್ದನ್ನೇ ಹೇಳದ ಅಂತಾಗುತ್ತೆ. ಅನಂತ ಗುಣಪರಿಪೂರ್ಣನಾದ ಸರ್ವಜ್ಞನಾದಂತಹ ಪರಮಾತ್ಮ, ಅವನಿಗೆ ಶಬ್ದ ದಾರಿದ್ರ್ಯ ಇದೆಯೇನು? ಭಗವಂತ ತನ್ನ ಮಹಿಮೆಯನ್ನು ಈ ರೀತಿಯಲ್ಲಿ ತಿಳಿದವನು. ಯಹ ವೇತ್ತಿ ಅಸಮ್ಮೂಢ ಸಾಮರ್ಥ್ಯೇಶು ಅಂತ ಹೇಳಿ ಹೊರಟಿದ್ದಾನೆ. ಹಾಗಿರಬೇಕಾದರೆ ಭಗವಂತ ಹೇಳಿದ್ದನ್ನೇ ಹೇಳಿದ? ಖಂಡಿತ ಇಲ್ಲ. ಹಾಗಾದರೆ ಅನಾದಿ ಅಂದರೆ ಏನರ್ಥ? ಅದಕ್ಕೆ ಅನ ಮತ್ತು ಆದಿ. ಅನಶ್ಚಾಸೌ ಆದಿಶ್ಚ ಅನಾದಿಹಿ ಅಂತರ್ಥ. ಭಗವಂತನನ್ನು ಅಜಾಂತ ತಿಳಿಬೇಕು, ಭಗವಂತನನ್ನು ಅನಾಂತ ತಿಳಿಬೇಕು, ಭಗವಂತನನ್ನು ಆದಿ ಅಂತ ತಿಳಿಬೇಕು ಅಂತರ್ಥ. ಏನು ಅನ ಅಂತಂದರೆ ಅನಚೇಷ್ಟಾಯಾಮ್ ಅಂತ. ಭಗವಂತ ಇಡೀ ಈ ಜಗತ್ತಿನಲ್ಲಿ ಎಲ್ಲ ವಿಧವಾದ ವ್ಯಾಪಾರವನ್ನು ಮಾಡುವವನು ಅಂತ ತಿಳಿಯಬೇಕು. ಅನ ಅಂತಂದರೆ ಜಗತ್ತಿನಲ್ಲಿ ಏನೇನು ವ್ಯಾಪಾರ ನಡೀತಾ ಇದೆಯೋ ಆ ಎಲ್ಲ ವ್ಯಾಪಾರವನ್ನು ಕೂಡ ನಡೆಸುವವನು ಪರಮಾತ್ಮ ಅಂತ. ಕೇವಲ ವ್ಯಾಪಾರವನ್ನು ನಡೆಸ್ತಾನೆ ಅಂತ ಅಷ್ಟೇ ಅಲ್ಲ, ಆದಿಹಿ. ವಸ್ತು ಇದ್ದರೆ ವಸ್ತುವಿನಿಂದ ವ್ಯಾಪಾರ. ಕೈಯಲ್ಲಿ ಮೊಬೈಲ್ ಇದ್ದರೆ ಮೊಬೈಲಿಂದ ಮಾತಾಡಬಹುದು. ಮೊಬೈಲೇ ಇಲ್ಲ ಅಂತಂದರೆ ಮಾತಾಡೋದು ಹೇಗೆ? ಹಾಗಾದರೆ ಮಾತಾಡೋ ಅನ್ನೋದು ವ್ಯಾಪಾರ, ಮೊಬೈಲ್ ಅನ್ನೋದು ಅದೊಂದು ವಸ್ತು. ಆ ವಸ್ತು ಇದ್ದರೆ ಅದರಿಂದ ವ್ಯಾಪಾರ. ಹಾಗೆ ಈ ವ್ಯಾಪಾರ ನಡಿಬೇಕು ಅಂತಾದರೆ ಆ ವಸ್ತುಗಳು ಇರಬೇಕು. ಆ ವಸ್ತುಗಳ ಸೃಷ್ಟಿ ಹೇಗೆ? ಅದಕ್ಕೆ ಭಗವಂತ ಹೇಳ್ತಾನೆ ಆದಿ. ಚೇತನರೇ ಆಗಿರಲಿ, ಜಡ ಪದಾರ್ಥಗಳೇ ಆಗಲಿ, ಯಾವುದಿದೆಯೋ ಅದೆಲ್ಲದಕ್ಕೂ ಕೂಡ ನಾನೇ ಆದಿ, ನಾನೇ ಅದೆಲ್ಲವನ್ನು ಸೃಷ್ಟಿ ಮಾಡಿದವನು. ನನ್ನ ಸೃಷ್ಟಿಗೆ ಬಾರದೇ ಇರುವಂತಹ ಯಾವ ಜೀವರೂ ಇಲ್ಲ, ಎಲ್ಲರನ್ನು ಸೃಷ್ಟಿ ಮಾಡಿದವನು ನಾನು ಅಂತ. ಸೃಷ್ಟಿ ಮಾಡಿದ್ದು ಒಂದು ಭಗವಂತನ ಮಹಿಮೆ ಆದರೆ ತತ್ಸೃಷ್ಟ್ವಾ ತದೇವಾನುಪ್ರಾವಿಶತ್. ಭಗವಂತ ತಾನು ಸೃಷ್ಟಿ ಮಾಡಿದ ಅಂತಷ್ಟೇ ಅಲ್ಲ, ಸೃಷ್ಟಿ ಮಾಡಿದ ಮೇಲೆ ಸೃಷ್ಟವಾದ ಪದಾರ್ಥದಲ್ಲಿ ಭಗವಂತ ಪ್ರವೇಶ ಮಾಡಿ ಸೃಷ್ಟವಾದ ಪದಾರ್ಥದಿಂದ ಏನೇನು ವ್ಯಾಪಾರ ಆಗಬೇಕಾಗಿದೆಯೋ ಎಲ್ಲ ವ್ಯಾಪಾರವನ್ನು ಭಗವಂತ ಮಾಡಿಸ್ತಾನೆ. ನಮಗೆ ಮೊಬೈಲ್ ಬೇಕು ಅಂತ ಮಕ್ಕಳು ಹಠ ಮಾಡಿದ್ರು, ಮೊಬೈಲ್ ತಂದುಕೊಟ್ಟೆವು. ಆದರೆ ಅದಕ್ಕೆ ಸಿಮ್ಮೆ ಕೊಡಲಿಲ್ಲ ಅಂತಾದರೆ, ಹಾಗಾದರೆ ಮೊಬೈಲ್ ಬೇಕು, ಮೊಬೈಲಿನಿಂದ ಏನೇನು ಕೆಲಸ ಆಗಬೇಕೋ ಆ ಕೆಲಸ ನಡಿಬೇಕು ಅಂತಾದರೆ ಅದಕ್ಕೆ ಸಿಮ್ ಹಾಕಬೇಕು. ಬರೀ ಮೊಬೈಲ್ ಇದೆ ಅಂತಾದರೆ ಅದರಿಂದ ನಾವು ಎಲ್ಲ ಉಪಯೋಗವನ್ನು ಪಡೆಯಲಿಕ್ಕೆ ಸಾಧ್ಯ ಇಲ್ಲ.
ಹಾಗಾದರೆ ಅದಕ್ಕೆ ಸಿಮ್ ಕಾರ್ಡ್ ಹಾಕಿದಾಗ ಮಾತ್ರ ಅದರಿಂದ ಎಲ್ಲ ವಿಧವಾಗಿರತಕ್ಕಂತಹ ಅದರಿಂದ ಪಡೆಯಬಹುದಾದ ಉಪಯೋಗವನ್ನು ಪಡೆದುಕೊಳ್ಬಹುದು. ಹಾಗೆಯೇ ಪದಾರ್ಥಗಳನ್ನು ಸೃಷ್ಟಿ ಮಾಡಿದ ಪದಾರ್ಥಗಳಿದ್ದಾವೆ, ಅದು ಮೊಬೈಲ್ ತೆಗೆದುಕೊಂಡಂತೆ ಆಯಿತು. ಆದರೆ ತೆಗೆದುಕೊಂಡ ಮೊಬೈಲ್ ಒಳಗಡೆ ಸಿಮ್ ಕಾರ್ಡ್ ಹಾಕಬೇಕು. ಇಲ್ಲಿ ಮೊಬೈಲ್ ತೆಗೆದುಕೊಂಡು ಬಂದ ಮೇಲೆ ನಾವು ಸಿಮ್ ಕಾರ್ಡ್ ಹಾಕೋದು ಹಾಗಲ್ಲ. ಯಾವ ಪದಾರ್ಥ ಅಥವಾ ವಸ್ತು ಜೀವ ಹುಟ್ಟುತ್ತಾ ಇದೆಯೋ ಆ ಹುಟ್ಟುವ ಕಾಲದಲ್ಲಿಯೇನೇ ಭಗವಂತ ಅವರ ಜೊತೆಯಲ್ಲಿ ತಾನೂ ಕೂಡ ಅಲ್ಲಿ ಪ್ರವೇಶ ಮಾಡಿ ಅಭಿವ್ಯಕ್ತನಾಗ್ತಾನೆ. ಯಾಕೆ ಅಂತಂದರೆ ಹುಟ್ಟಿದ ಆ ವಸ್ತು ಯಾವಾಗ ಜನ್ಮವನ್ನು ಪಡೀತೋ ಆ ಜನ್ಮ ಪಡೆದ ಕಾಲದಿಂದಲೇ ಅದರಲ್ಲಿ ವ್ಯಾಪಾರ ನಡೀತಾ ಇದೆ. ಜನ್ಮ ಆಗುವ ವ್ಯಾಪಾರ, ಜನ್ಮ ಆದ ಮೇಲೆ ವ್ಯಾಪಾರ, ಹೀಗೆ ಜನ್ಮ ಪಡೆಯುವ ವ್ಯಾಪಾರ ಎಂಬತಕ್ಕಂಥದ್ದು ಆಗಬೇಕು ಅಂತಾದರೂ ಕೂಡ, ಅದಕ್ಕೆ ಅಸ್ತಿತ್ವ ಬರಬೇಕು ಅಂತಾದರೂ ಕೂಡ ಭಗವಂತ ಇರಬೇಕು. ಅದರಿಂದ ಭಗವಂತ ಅದರ ಉತ್ಪತ್ತಿಗೆ ಕಾರಣನಾಗಿದ್ದಾನೆ. ಉತ್ಪನ್ನವಾದ ಪದಾರ್ಥಗಳಲ್ಲಿ ತಾನು ಪ್ರವೇಶ ಮಾಡಿ ಅದರಿಂದ ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾನೆ. ಅದರಿಂದಾಗಿ ಭಗವಂತ ಭಗವಂತ ಆದಿ ಅಂತ. ಇನ್ನು ಭಗವಂತ ವ್ಯಾಪಾರ ಮಾಡಿಸುವವನು. ಏನೇನು ವ್ಯಾಪಾರ ಮಾಡಿಸ್ತಾನೆ ಅಂತಂದರೆ, ನಾವು ಲೋಕದಲ್ಲಿ ಮುಖ್ಯ ಪ್ರಾಣನ ವ್ಯಾಪಾರವನ್ನು ತಿಳ್ಕೊಳ್ತೇವೆ. ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ. ಇದು ಕೂಡ ಭಗವಂತನದ್ದೇ. ಮುಖ್ಯ ಪ್ರಾಣನಲ್ಲಿ ಭಗವಂತ ಸನ್ನಿಹಿತನಾಗಿದ್ದುಕೊಂಡು ಅವನಿಂದ ಈ ವ್ಯಾಪಾರವನ್ನು ಮಾಡಿಸ್ತಾನೆ. ಪ್ರಾಣಸ್ಯ ಪ್ರಾಣಃ, ಪ್ರಾಣನಿಗೆ ಪ್ರಾಣನಾಗಿದ್ದುಕೊಂಡು ಪರಮಾತ್ಮ ಅಲ್ಲಿ ಚೇಷ್ಟೆಯನ್ನು ಮಾಡ್ತಾನೆ. ಅದರಿಂದ ಮುಖ್ಯ ಪ್ರಾಣನ 5 ವಿಧವಾದ ವ್ಯಾಪಾರವನ್ನು ನಾವು ಏನು ಗಮನಿಸ್ತಾ ಇದ್ದೇವೆ, ಆ ಮುಖ್ಯ ಪ್ರಾಣ ಎಲ್ಲ ಜೀವರಲ್ಲಿ 5 ವಿಧವಾದ ರೂಪದಿಂದ ಇದ್ದುಕೊಂಡು 5 ವಿಧವಾದ ವ್ಯಾಪಾರವನ್ನು ಮಾಡಿಸ್ತಾನೆ ಅಂತಂದರೆ, ಅಲ್ಲಿ ಭಗವಂತ ಮುಖ್ಯ ಪ್ರಾಣನಲ್ಲಿ ಚೇಷ್ಟೆಯನ್ನು ಮಾಡಿಸುವವನು ಅಂತ. ಹೀಗೆ ಆ ಭಗವಂತನನ್ನು ನಾವು ಎಲ್ಲ ಪದಾರ್ಥಗಳ ಜೀವಿಗಳಲ್ಲಿ ಚೇಷ್ಟಕನಾಗಿದ್ದಾನೆ, ಎಲ್ಲ ಪದಾರ್ಥಗಳ ಎಲ್ಲ ಜೀವಿಗಳ ಉತ್ಪತ್ತಿಗೆ ಕಾರಣನಾಗಿದ್ದಾನೆ ಎಂಬುದಾಗಿ ಭಗವಂತನನ್ನು ತಾವು ತಿಳ್ಕೊಳ್ಬೇಕು. ಯೋ ಮಾಂ ಅಜಂ ಅನಾದಿಂಚ ವೇತ್ತಿ ಅಂತ. ಅಜಂ ವೇತ್ತಿ ಅನಾದಿಂಚ ವೇತ್ತಿ ಅಂದರೆ ಅಜಂ ಅನಾದಿಮ್ ಅಂತ ಒಂದೇ ಅರ್ಥ ಅಲ್ಲ, ಅಜ ಅನಾದಿಂಚ ಅಂತ ಭಗವಂತ ಹೇಳಿರೋದ್ರಿಂದ ಒಂದೇ ಅರ್ಥ ಅಲ್ಲ, ಅದಕ್ಕೆ ಬೇರೆ ಅರ್ಥ ಅಂತ. ಇದು ಒಂದು ಅರ್ಥ. ಅಥವಾ ಅನಾದಿ ಅಂತ. ನಾವು ಜಗತ್ತಿನಲ್ಲಿ ಎಲ್ಲ ವಿಧವಾದ ವ್ಯಾಪಾರ ನಡೀತಾ ಇದೆ, ಚೇಷ್ಟೆಗಳು ನಡೀತಾ ಇದೆ. ಯಾರಿಂದ ನಡೆಯುತ್ತೆ? ಈ ಶರೀರವನ್ನು ತೆಗೆದುಕೊಂಡ್ರೆ ಈ ಶರೀರದಲ್ಲಿ ವ್ಯಾಪಾರ ನಡೆಯುತ್ತೆ ಅಂತಂದರೆ ಯಾವಾಗ ನಡೆಯುತ್ತೆ? ಪ್ರಾಣ ಇದ್ದಾಗ ಶರೀರದಲ್ಲಿ ವ್ಯಾಪಾರ ನಡೆಯುತ್ತೆ. ನಾವು ಹೇಳ್ತೇವೆ ಪ್ರಾಣ ಹೋಯಿತು. ಯಾವಾಗ ಈ ಶರೀರದಿಂದ ಪ್ರಾಣ ನಿರ್ಗಮಿಸಿದ್ದಾನೋ ಆಗ ಈ ಶರೀರದಲ್ಲಿ ವ್ಯಾಪಾರ ನಡೆಯೋದಿಲ್ಲ. ಹಾಗಾದರೆ ಈ ಶರೀರದಲ್ಲಿ ಆಗತಕ್ಕಂತಹ ವ್ಯಾಪಾರ ಅದು ಯಾರ ಅಧೀನ? ಪ್ರಾಣನ ಅಧೀನ. ಅಂದರೆ ಪ್ರಾಣ. ಅದಕ್ಕೆ ಭಗವಂತ ಹೇಳ್ತಾನೆ, ನೀವೆಲ್ಲ ಅಂದ್ಕೊಂಡಿದ್ದೀರಾ ಪ್ರಾಣನಿಂದ ಎಲ್ಲ ವ್ಯಾಪಾರ ನಡೀತಾ ಇದೆ ಅಂತ. ಭಗವಂತ ಹೇಳ್ತಾನೆ, ನನ್ನ ಮಹಿಮೆ ಏನು? ಅನಸ್ಯ ಆದಿಹಿ. ಆ ಮುಖ್ಯ ಪ್ರಾಣನಿಗೂ ನಾನೇ ಕಾರಣ. ಮುಖ್ಯ ಪ್ರಾಣ ಜಗತ್ತಿನ ಎಲ್ಲ ಚೇಷ್ಟೆಗಳನ್ನು ಮಾಡಿಸುವವನು, ಎಲ್ಲರೊಳಗಡೆ ಇದ್ದುಕೊಂಡು ಅವನು ಎಲ್ಲ ವಿಧವಾದ ವ್ಯಾಪಾರವನ್ನು ಮಾಡಿಸ್ತಾ ಇದ್ದಾನೆ. ಆದರೆ ಆ ಮುಖ್ಯ ಪ್ರಾಣನ ಒಳಗಡೆ ನಾನಿದ್ದುಕೊಂಡು ಅಥವಾ ಆ ಮುಖ್ಯ ಪ್ರಾಣನಿಗೆ ನಾನು ಕಾರಣನಾಗಿದ್ದುಕೊಂಡು ಅವನ ಜನ್ಮವನ್ನು ನಾನು ಮಾಡಿದ್ದೇನೆ. ನನ್ನಿಂದ ಜನ್ಮವನ್ನು ಪಡೆದವನು ಮುಖ್ಯ ಪ್ರಾಣ. ಅದು ನನ್ನ ಮಹಿಮೆ. ಸಕಲ ಜಗಚ್ಚೇಷ್ಟಕನಾದಂತಹ ಮುಖ್ಯ ಪ್ರಾಣನಿಗೆ ಜನ್ಮ ಕೊಟ್ಟವನು ನಾನು ಅಂದ ಮೇಲೆ ನನ್ನ ಮಹಿಮೆಯನ್ನು ಆಲೋಚನೆ ಮಾಡಿರಿ ಅಂತ ಭಗವಂತ ಮಾಂ ಅಜಂ ಅನಾದಿಂಚ, ನನ್ನನ್ನು ಹುಟ್ಟಿಲ್ಲದವನು ಎಂಬುದಾಗಿ ತಿಳಿಬೇಕು. ಎಲ್ಲರೂ ಮುಟ್ಟಿದ ಮೇಲೆ ಯಾರಿಂದ ಬದುಕ್ತಾರೋ, ಯಾರಿಂದ ಎಲ್ಲ ವ್ಯಾಪಾರವನ್ನು ಮಾಡ್ತಾ ಇದ್ದಾರೋ ಮುಖ್ಯ ಪ್ರಾಣ, ಅಂತಹ ಶ್ರೇಷ್ಠನಾದ ಮುಖ್ಯ ಪ್ರಾಣನಿಗೂ ಕೂಡ ನಾನು ಕರ್ತೃ, ನಾನು ಕಾರಣನಾಗಿದ್ದೇನೆ ಎಂಬುದಾಗಿ ನನ್ನ ಮಹಿಮೆಯನ್ನು ತಿಳಿಯಬೇಕು ಅಂತ ಭಗವಂತ ಹೇಳ್ತಾ ಇದ್ದಾನೆ. ಅಷ್ಟು ಮಾತ್ರ ಅಲ್ಲ, ವೇತ್ತಿ ಲೋಕಮಹೇಶ್ವರಂ ಅಂತ ಇಲ್ಲಿ ಸ್ಪಷ್ಟವಾಗಿ
ಭಗವಂತ ತನ್ನ ಮಹಿಮೆ ಏನು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಲೋಕದಲ್ಲಿ ವರ ಶ್ರೇಷ್ಠರಾದವರು ಇದ್ದಾರೆ. ಅವರು ಶ್ರೇಷ್ಠರು ಯಾಕೆ ಅಂತಂದರೆ ನಿಯಾಮಕರು, ಆದ್ದರಿಂದಾಗಿ ಅವರನ್ನು ಶ್ರೇಷ್ಠರು ಅಂತ ಕರೀತಾರೆ. ಇನ್ನು ಕೆಲವರಿದ್ದಾರೆ ನಿಯಾಮಕರಿಗೂ ಕೂಡ ನಿಯಾಮಕರಾಗಿರ್ತಾರೆ, ಅವರು ಈಶ್ವರ ಆಗ್ತಾರೆ. ಯಾರು ಈಶರಾಗಿದ್ದಾರೋ ಅವರಲ್ಲಿ ಶ್ರೇಷ್ಠರಾದವರು, ಅಂದರೆ ಈಶರಿಗೂ ನಿಯಾಮಕರಾದವರು, ಅವರು ಈಶ್ವರ ಅಂತ ಆಗ್ತಾರೆ. ಇವರು ನಾವು 14 ಲೋಕಗಳು ಅಂತ ಹೇಳ್ತೇವೆ. ಹಾಗಾದರೆ 14 ಲೋಕಗಳನ್ನು ನೇಮನ ಮಾಡತಕ್ಕಂತಹ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಆ 14 ಲೋಕಗಳನ್ನು ನೇಮನ ಮಾಡತಕ್ಕಂತಹ ವ್ಯಕ್ತಿಗಳು ಲೋಕೇಶ್ವರರು. ಭಗವಂತ ಹೇಳ್ತಾನೆ, ನಾನು ಲೋಕೇಶ್ವರನಲ್ಲ, ಲೋಕ ಮಹೇಶ್ವರ ಅಂತ. ಯಾರ್ಯಾರು ಯಾವ ಯಾವ ಲೋಕಗಳನ್ನು ನೇಮನ ಮಾಡ್ತಾ ಇದ್ದಾರೋ ಅಂತಹ ವ್ಯಕ್ತಿಗಳನ್ನು ನೇಮನ ಮಾಡ್ತಕ್ಕಂಥವನು ನಾನು. ನನ್ನ ನಿಯಮನ ಇಲ್ಲದೇನೆ ಯಾವ ಲೋಕೇಶ್ವರರೂ ಕೂಡ ಲೋಕಾಧಿಪತ್ಯವನ್ನು ವಹಿಸಿಕೊಂಡು ಕಾರ್ಯವನ್ನು ನಿರ್ವಹಿಸಲಿಕ್ಕಾಗೋದಿಲ್ಲ. ಹೀಗೆ ಭಗವಂತನ ಲೋಕಮಹೇಶ್ವರತ್ವವನ್ನು ನಾವು ತಿಳ್ಕೊಳ್ಬೇಕು ಅಂತ. ನೋಡಿ, ಕೃಷ್ಣ ಪರಮಾತ್ಮ ಅವತಾರ ಮಾಡಿದಾಗ ಕೃಷ್ಣ ಪರಮಾತ್ಮ ಗೋವರ್ಧನ ಪರ್ವತದ ಪೂಜೆಯನ್ನು ಮಾಡೋಣ ಅಂತ, ಇಂದ್ರನಿಗೆ ಪೂಜೆ ಮಾಡಬೇಕು ಅಂತ ಗೋಕುಲದಲ್ಲಿ ಇರತಕ್ಕಂತಹ ಪ್ರಧಾನ ವ್ಯಕ್ತಿಗಳೆಲ್ಲ ತೀರ್ಮಾನಕ್ಕೆ ಬರ್ತಾ ಇರಬೇಕಾದರೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ನಾವೆಲ್ಲ ಗೋವುಗಳನ್ನು ಉಪಜೀವಿಸಿಕೊಂಡು ಬದುಕ್ತಾ ಇದ್ದೇವೆ. ಗೋವುಗಳು ಬದುಕಿದರೆ ನಮ್ಮ ಬದುಕು, ಗೋವುಗಳಿಲ್ಲ ಅಂದರೆ ನಮಗೆ ಬದುಕಿಲ್ಲ. ಹಾಗಾದರೆ ನಾವು ಗೋವುಗಳನ್ನು ಅವಲಂಬಿಸಿರೋದ್ರಿಂದ ಗೋವುಗಳು ಯಾವುದನ್ನು ಆಶ್ರಯಿಸಿಕೊಂಡಿದ್ದಾವೋ ಅದರ ಪೂಜೆಯನ್ನು ಮಾಡಬೇಕು. ಗೋವುಗಳಿಗೆ ಆಹಾರ ಎಲ್ಲ ಎಲ್ಲಿಂದ ಸಿಗುತ್ತಾ ಇದೆ? ಗೋವುಗಳೆಲ್ಲ ಗೋವರ್ಧನ ಪರ್ವತದ ಆ ತಪ್ಪಲು ಪ್ರದೇಶದಲ್ಲಿ ಹೋಗಿ ತಮಗೆ ಬೇಕಾದ ಹುಲ್ಲು ಮೊದಲಾದ ಆ ಪದಾರ್ಥಗಳನ್ನು ತಿಂದು ಬರ್ತಾ ಇದ್ದಾವೆ. ಹಾಗಾದರೆ ಆ ಗೋವುಗಳಿಗೆ ಆಹಾರ ಗೋವರ್ಧನ ಪರ್ವತ ಕೊಡ್ತಾ ಇದೆ. ಅಂದರೆ ಗೋವರ್ಧನ ಪರ್ವತದ ಪೂಜೆಯನ್ನು ಮಾಡೋಣ ಅಂತಾನೆ. ಪರಮಾತ್ಮ ಗೋವರ್ಧನ ಪರ್ವತದ ಪೂಜೆಯನ್ನು ಮಾಡಿದಾಗ ಇಂದ್ರನಿಗೆ ಕೋಪ ಬಂತು. ನನಗೆ ಆರಾಧನೆ ಮಾಡಬೇಕಾಗಿತ್ತು, ನನ್ನ ಆರಾಧನೆ ನಡಿಲಿಲ್ಲ, ಅದನ್ನು ತಪ್ಪಿಸಿದ್ದಾನೆ. ಈ ಗೋಪಗೋಪಿಯರು ಅದಕ್ಕೆ ತಕ್ಕದಾದಂತಹ ದುಃಖವನ್ನು ಅನುಭವಿಸಬೇಕು ಅಂತ ಹೇಳಿ ಅವನು ಅಖಂಡವಾಗಿ ಮಳೆಯನ್ನು ಸುರಿಸ್ತಾನೆ. 7 ದಿನಗಳ ಕಾಲ ಮಳೆ ಸುರಿಯಿತು. ಇಂದ್ರ, ನಾನು ಮಳೆಯನ್ನು ಸುರಿಸಿ ನನ್ನ ಆರಾಧನೆಯನ್ನು ಮಾಡದೇ ಇರತಕ್ಕಂತಹ ಈ ಗೋಪಿಯರಿಗೆ ಸರಿಯಾಗಿರ್ತಕ್ಕಂತಹ ಪಾಠವನ್ನು ಕಲಿಸ್ತೇನೆ ಅಂತ ಪ್ರವೃತ್ತಿ ಮಾಡ್ದ. ಆದರೆ ಭಗವಂತ ಏನು ಮಾಡ್ದ? ಗೋವರ್ಧನ ಪರ್ವತವನ್ನೇ ಎತ್ತಿ ಹಿಡಿದು 7 ದಿನಗಳ ಕಾಲ ಆ ಗೋಪಿಯರಿಗೆ, ಗೋಕುಲದಲ್ಲಿರ್ತಕ್ಕಂತಹ ವೃಂದಾವನದಲ್ಲಿರ್ತಕ್ಕಂತಹ ಎಲ್ಲರಿಗೂ ಕೂಡ ತೊಂದರೆ ಆಗದ ಹಾಗೆ ಭಗವಂತ ವ್ಯಾಪಾರವನ್ನು ಮಾಡಿದ. ನೋಡಿ, ಲೋಕೇಶ್ವರರು, ಅವರು ಲೋಕವನ್ನು ಪರಿಪಾಲನೆ ಮಾಡಬೇಕಾದವರು. ಯಾವುದೋ ಒಂದು ತಮಗೆ ಅನಿಷ್ಟ ಆಗಿದೆ ಎಂಬುದಾಗಿ ಲೋಕ ನಾಶ ಮಾಡುವಂತಹ ವ್ಯಾಪಾರದಲ್ಲಿ ತಮ್ಮನ್ನು ತೊಡಗಿಸಿಕೊಳ್ತಾರೆ. ವೃಂದಾವನದಲ್ಲಿರುವಂತಹ ಗೋಪಿಯರು ನನ್ನ ಆರಾಧನೆಯನ್ನು ಮಾಡಿಲ್ಲ, ಆದ್ದರಿಂದ ಇವರಿಗೆ ನಾನು ಪ್ರತೀಕಾರ ಮಾಡುತ್ತೇನೆ ಎಂಬುದಾಗಿ ಪ್ರತೀಕಾರ ಮನೋಭಾವವನ್ನು ಹೊತ್ತವನು ಇಂದ್ರ, ಅವನು ಲೋಕೇಶ್ವರ. ಆದರೆ ಅವನ ಈ ವೃಂದಾವನವನ್ನೇ ಮುಳುಗಿಸಬೇಕು ಎಂಬತಕ್ಕಂತಹ ವ್ಯಾಪಾರ ಅದು ನಡೆಯದ ಹಾಗೆ ಮಾಡಿದವನು ಪರಮಾತ್ಮ. ಆದ್ದರಿಂದಾಗಿ ಆ ಪರಮಾತ್ಮ ಏನಾದ? ಲೋಕಮಹೇಶ್ವರ. ಲೋಕೇಶ್ವರನಾದ ಇಂದ್ರನಿಂದ ಆಗಬೇಕಾದಂತಹ ವ್ಯಾಪಾರ ಅದು ನಡೆದರೂ ಕೂಡ ಅದರಿಂದ ಅಪಾಯ ಆಗದ ಹಾಗೆ ಭಗವಂತ ಮಾಡಿದ್ನಲ್ಲ, ಇದು ಅವನಲ್ಲಿರತಕ್ಕಂತಹ ವಿಶಿಷ್ಟವಾದ ಸಾಮರ್ಥ್ಯ. ಹೀಗೆ ಭಗವಂತನನ್ನು ಲೋಕಮಹೇಶ್ವರ ಎಂಬುದಾಗಿ ನಾವು ತಿಳಿಯಬೇಕು. ಏನರ್ಥ? ನಾವು ಇತರ ದೇವತೆಗಳನ್ನು ನಮಗೆ ಉಪಕಾರವನ್ನು ಮಾಡುತ್ತಾರೆ, ಅನುಗ್ರಹವನ್ನು ಮಾಡುತ್ತಾರೆ ಅಂತ ನಾವೆಲ್ಲ ಅವರನ್ನು ಆರಾಧನೆ ಮಾಡುತ್ತೇವೆ. ಆದರೆ
ಅವರನ್ನೇ ಪ್ರಧಾನವಾಗಿ ನಾವು ಆರಾಧನೆ ಮಾಡಬಾರದು. ಅವರು ಸ್ವತಂತ್ರರಾಗಿ ಏನನ್ನೂ ಮಾಡುವಂತಹ ಸಾಮರ್ಥ್ಯವನ್ನು ಹೊಂದಿದವರಲ್ಲ. ಅವರು ಏನು ಮಾಡುವಂತಹ ವ್ಯಾಪಾರವನ್ನು ಮಾಡ್ತಾ ಇದ್ದಾರೋ ಆ ವ್ಯಾಪಾರದಿಂದ ಜೀವರಿಗೆ ವಿಪರೀತ ಪರಿಣಾಮ ಆಗದ ಹಾಗೆ ತಡೆಯುವಂತಹ ಸಾಮರ್ಥ್ಯ ಅದು ಭಗವಂತನಲ್ಲಿದೆ. ಆದ್ದರಿಂದ ಭಗವಂತ ಅವನು ಲೋಕಮಹೇಶ್ವರ. ಲೋಕೇಶ್ವರರಿಂದ ಆಗತಕ್ಕಂತಹ ಏನು ಉಪಕಾರ ಇದೆಯೋ ಅದನ್ನೂ ಭಗವಂತನ ಅನುಗ್ರಹದಿಂದ ಪಡೆಯಬಹುದು. ಲೋಕೇಶ್ವರರಿಂದ ನಮಗೇನಾದರೂ ಅಪಕಾರ ನಡೆದರೆ ಭಗವಂತನನ್ನು ಆಶ್ರಯಿಸಿದ್ದೇವೆ ಅಂತಂದರೆ ಅಂತಹ ಅಪಕಾರ ಅದು ನಮ್ಮ ಮೇಲೆ ವಿಪರೀತ ಪರಿಣಾಮ ಬೀರೋದಿಲ್ಲ. ಸರಕ್ಷಿತ ರಕ್ಷತಿ ಯೋ ಹಿ ಗರ್ಭೇ ಅಂತ. ಪಥಿಚ್ಯುತಂ ರಕ್ಷತಿ ದಿಷ್ಟರಕ್ಷಿತಂ. ದೇವರು ನಮ್ಮನ್ನು ರಕ್ಷಣೆ ಮಾಡ್ತಾನೆ ಅಂತಂದರೆ ನಾವು ಎಲ್ಲೋ ಹಾದಿಯಲ್ಲಿ ಬಿದ್ದಿರಬಹುದು, ನಮಗೆ ಯಾವ ಆಪತ್ತು ಬರೋದಿಲ್ಲ. ನೋಡಿ, ಇಲ್ಲಿ ವೃಂದಾವನದಲ್ಲಿರ್ತಕ್ಕಂತಹ ಗೋಪಗೋಪಿಯರಿಗೆ, ಹಸುಗಳಿಗೆ 7 ದಿನಗಳ ಕಾಲ ಭಯಂಕರವಾಗಿರ್ತಕ್ಕಂಥ ನಿರಂತರವಾದಂತಹ ಪ್ರಳಯ ಕಾಲದ ಮೋಡದ ಗರ್ಜನೆ, ಸಿಡಿಲು, ಮಿಂಚು, ಮಳೆ ಆ ರೀತಿಯಲ್ಲಿ ಸುರಿದರೂ ಕೂಡ ಅದು ಆಪತ್ತು ಅವರಿಗೆ ಸ್ವಲ್ಪವೂ ಆಗಲಿಲ್ಲ ಅಂತಾದರೆ ಆ ಭಗವಂತ ಅವನು ಲೋಕೇಶ್ವರನಲ್ಲ, ಲೋಕಮಹೇಶ್ವರ. ಲೋಕದಲ್ಲಿ ಯಾರು ಉತ್ತಮರಾಗಿದ್ದಾರೋ ಅವರಿಂದ ಏನೂ ಕೆಲಸ ನಡೀತಾ ಇದೆಯೋ ಅದರಿಂದ ಆಪತ್ತು ಒಂದು ವೇಳೆ ನಮಗೆ ಬರ್ತಾ ಇದೆ ಅಂತಂದರೆ ಅಂತಹ ಆಪತ್ತನ್ನೂ ಬಾರದ ಹಾಗೆ ಮಾಡುವಂತಹ, ಆಪತ್ತಿನಿಂದ ರಕ್ಷಣೆ ಮಾಡತಕ್ಕಂತಹ ಆ ಶಕ್ತಿ ಅದು ಭಗವಂತನಿಗಿದೆ. ಆದ್ದರಿಂದ ಅವನು ಲೋಕಮಹೇಶ್ವರ ಅಂತ. ಹೀಗೆ ಭಗವಂತನನ್ನು ಎಲ್ಲರಿಗೂ ನಿಯಾಮಕನಾದವನು ಎಂಬುದಾಗಿ ನಾವು ತಿಳಿಯಬೇಕು. ಇದರಿಂದ ಏನಾಯಿತು? ಇಂದ್ರ ತಾನು ಲೋಕೇಶ್ವರ ಅಂತ ಹೇಳಿ ಮಳೆಗೆರೆದ. ಯಾವಾಗ ತನ್ನ ಮಳೆಯಿಂದ ಆ ವೃಂದಾವನದಲ್ಲಿ ಇರುವವರಿಗೆ ಸ್ವಲ್ಪವೂ ಹಾನಿಯಾಗಲಿಲ್ವೋ ಆಗ ಅವನಿಗೆ ಅನ್ನಿಸ್ತು, ನಾನು ಲೋಕೇಶ್ವರ, ಆದರೆ ನನಗೊಬ್ಬ ಈಶ್ವರ ಇದ್ದಾನೆ, ಅವನು ಲೋಕಮಹೇಶ್ವರ ಅಂತ. ಹಾಗಾದರೆ ಅವನ ಅನುಗ್ರಹ ಇದೆ ಅಂತಾದರೆ ಯಾರಿಗೆ ಏನೂ ಕೂಡ ಅಪಚಾರ ಮಾಡಲಿಕ್ಕಾಗಲ್ಲ. ಅವನ ಅನುಗ್ರಹ ಇಲ್ಲ ಅಂತಾದರೆ ಮಾತ್ರ ನಾವು ಲೋಕೇಶ್ವರರಾಗ್ತೇವೆ ಅಂತ ಸ್ವತಃ ಇಂದ್ರನೇ ತಿಳ್ಕೊಂಡು ಭಗವಂತನ ಕಾಲಿಗೆ ಬೀಳ್ತಾನೆ. ನಾನು ಮಾಡಿದ್ದು ಅಪಚಾರ ಆಯಿತು ಅಂತ. ಇದರಿಂದ ಏನು ತಿಳಿದು ಬರುತ್ತೆ? ಉಳಿದವರೆಲ್ಲ ಲೋಕೇಶ್ವರರು. ಭಗವಂತ ಲೋಕೇಶ್ವರರು ಎಂಬುದಾಗಿ ತಮ್ಮ ಸಾಮರ್ಥ್ಯವನ್ನು ಯಾರು ತೋರ್ತಾರೋ ಅಂಥವರಲ್ಲಿಯೂ ಕೂಡ ಏನೂ ಸಾಮರ್ಥ್ಯ ಇಲ್ಲ ಅದನ್ನು ಭಗವಂತ ತೋರಿಸ್ತಾನೆ. ಆದ್ದರಿಂದ ಅವನು ಲೋಕಮಹೇಶ್ವರ. ಈ ರೀತಿಯಲ್ಲಿ ಭಗವಂತನನ್ನು ತಿಳಿಯಬೇಕು. ಇದು ಭಗವಂತನ ಪ್ರಭವ, ಇದು ಭಗವಂತನ ಮಹಿಮೆ ಎಂಬುದಾಗಿ ಭಗವಂತ ಹೇಳ್ತಾ ಇದ್ದಾನೆ ಎಂಬುದಾಗಿ ಈ ಒಂದು ಚಿಂತನೆಯನ್ನು ಶ್ರೀನಿವಾಸನಿಗೆ ಅರ್ಪಣೆ ಮಾಡೋಣ. ಶ್ರೀಕೃಷ್ಣಾರ್ಪಣವಸ್ತು. ಅಥ ಶ್ರೀ ಭಗವದ್ಗೀತಾಸು ಅಥ ಶ್ರೀ ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ. ಶ್ರೀಭಗವಾನುವಾಚ ಭೂಯ ಏವ ಮಹಾಬಾಹೋ ಶೃಣು ಮೇ ಪರಮಂ ವಚಃ ಯತ್ತೇಹಂ ಪ್ರೀಯಮಾಣಾಯ ವಕ್ಷ್ಯಾಮಿ ಹಿತಕಾಮ್ಯಯಾ ನ ಮೇ ವಿದುಃಸುರಗಣಾಃ ಪ್ರಭವನ್ನ ಮಹರ್ಷಯಃ ಅಹಮಾದಿರ್ಹಿ ದೇವಾನಾಂ ಮಹರ್ಷೀಣಾಂ ಚ ಸರ್ವಶಃ ಯೋ ಮಾಮಜಮನಾದಿಂ ಚ ವೇತ್ತಿ ಲೋಕಮಹೇಶ್ವರಂ ಅಸಮ್ಮೂಢಃ ಸಮರ್ಥ್ಯೇಷು
ಸರ್ವಪಾಪೈಃ ಪ್ರಮುಚ್ಯತೆ सर्वपापैः प्रमुच्यते ಬುದ್ಧಿರ್ಜ್ಞಾನಮಸಮ್ಮೋಹಃ बुद्धिर्ज्ञानसम्मोहः ಕ್ಷಮಾ ಸತ್ಯಂ ದಮಃ ಶಮಃ क्षमा सत्यं दमः शमः ಸುಖಂ ದುಃಖಂ ಭವೋ ಭಾವೋ सुखं दुःखं भवो भावो ಭಯಂ ಚ ಭಯಮೇವ ಚ भयं च भयमेव च ಅಹಿಂಸಾ ಸಮತಾ ತುಷ್ಟಿಃ अहिंसा समता तुष्टिः ತಪೋದಾನಂ ಯಶೋ ಯಶಃ तपोदानं यशो यशः ಭವಂತಿ ಭಾವಾ ಭೂತಾನಾಂ भवन्ति भावा भूतानां ಮತ್ತ ಏವ ಪೃಥಗ್ವಿಧಾಃ मत्त एव पृथग्विदाः ಮಹರ್ಷಯಃ ಸಪ್ತ ಪೂರ್ವೇ महर्षयः सप्त पूर्वे ಚತ್ವಾರೋ ಮನವಸ್ಥತಾ चत्वारो मनवस्तथा ಮದ್ಭಾವಾ ಮಾನಸಾ ಜಾತಾ मद्भावा मानसा जाता ಯೇಷಾಂ ಲೋಕ ಇಮಾಃ ಪ್ರಜಾಃ येषां लोक इमः प्रजाः ಏತಾಂ ವಿಭೂತಿಂ ಯೋಗಂಚ एतां विभूतिं योगं च ಮಮ ಯೋ ವೇತ್ತಿ ತತ್ವತಃ मम यो वेत्ति तत्त्वतः ಸೋವಿಕಂಪೇನ ಯೋಗೇನ सोऽविकम्पेन योगेन ಯುಜ್ಯತೆ ನಾತ್ರ ಸಂಶಯಃ युज्यते नात्र संशयः ಅಹಂ ಸರ್ವಸ್ಯ ಪ್ರಭವಃ अहं सर्वस्य प्रभवः ಮತ್ತಃ ಸರ್ವಂ ಪ್ರವರ್ತತೆ मत्तः सर्वं प्रवर्तते ಇತಿ ಮತ್ವಾ ಭಜಂತೆ ಮಾಂ इति मत्वा भजन्ते मां ಬುಧಾ ಭಾವ ಸಮನ್ವಿತಾಃ बुधा भावसमन्विताः ಮಚ್ಚಿತ್ತಾ ಮದ್ಗತ ಪ್ರಾಣಾಃ मच्चित्ता मद्गता प्राणाः ಬೋಧಯन्तಃ ಪರಸ್ಪರಂ बोधयन्तः परस्परं ಕಥಯಂತಶ್ಚ ಮಾಂ ನಿತ್ಯಂ कथयन्तश्च मां नित्यं ತುಷ್ಯಂತಿ ಚ ರಮಂತಿ ಚ तुष्यन्ति च रमन्ति च ತೇಷಾಂ ಸತತಯುಕ್ತಾನಾಂ तेषां सततयुक्तानां ಭಜತಾಂ ಪ್ರೀತಿಪೂರ್ವಕಂ भजतां प्रीतिपूर्वकं ದದಾಮಿ ಬುದ್ಧಿಯೋಗಂಚಂ ददामि बुद्धियोगं तं ಯೇನ ಮಾಮುಪಯಾಂತಿ ತೇ येन मामुपयान्ति ते ತೇಷಾಮೇವಾನುಕಂಪಾರ್ಥಂ तेषामेवानुकम्पार्थम् ಅಹಮಜ್ಞಾನಜಂ ತಮಃ अहमज्ञानजं तमः ನಾಶಯಾಮ್ಯಾತ್ಮಭಾವಸ್ಥೋ नाशयामात्मभावस्यो ಜ್ಞಾನದೀಪೇನ ಭಾಸ್ವತ ज्ञानदीपेन भास्वता ಅರ್ಜುನ ಉವಾಚ अर्जुन उवाच ಪರಂ ಬ್ರಹ್ಮ ಪರಂ ಧಾಮ परं ब्रह्म परं धाम ಪವಿತ್ರಂ ಪರಮಂ ಭವಾನ್ पवित्रं परमं भवान् ಪುರುಷಂ ಶಾಶ್ವತಂ ದಿವ್ಯಂ पुरुषं शाश्वतं दिव्यम् ಆದಿದೇವಮಜಂ ವಿಭುಂ आदिदेवमजं विभुम् ಆಹುಸ್ತ್ವಾಂ ಋಷಯಃ ಸರ್ವೇ आहुश्चारुषयः सर्वे ದೇವರ್ಷಿರ್ನಾರದಸ್ಥತಾ देवर्षिर्नारदस्तथा ಅಸಿತೋ ದೇವಲೋ ವ್ಯಾಸಃ असितो देवलो व्यासः ಸ್ವಯಂ ಚೈವ ಬ್ರವೀಷಿ ಮೇ स्वयं चैव ब्रवीषि मे ಸರ್ವಮೇತದೃತಂ ಮನ್ಯೇ सर्वमेतद्रुतं मन्ये ಯನ್ಮಾಂ ವದಸಿ ಕೇಶವ यन्मां वदसि केशव ನ ಹಿ ತೇ ಭಗವದ್ವ್ಯಕ್ತಿಂ न हि ते भगवद्व्यक्तिं ವಿದುರ್ದೇವಾನ ದಾನವಾಃ विदुर्देवानदानवाः ಸ್ವಯಮೇವಾತ್ಮನಾತ್ಮಾನಂ स्वयमेवात्मनात्मानं ವೇತ್ಥ ತ್ವಂ ಪುರುಷೋತ್ತಮ वेत्तं पुरुषोत्तम ಭೂತಭಾವನ ಭೂತೇಶ भूतभावनभूतेश ದೇವದೇವ ಜಗತ್ಪತೆ देवदेव जगत्पते
वक्तुमर्हस्य शेषेण वक्तुमर्हस्य शेषेण दिव्या ह्यात्मविभूतयः दिव्यात्मविभूतयः याभिर्विभूतिभिर्लोकान् याभिर्विभूतिलोकानाम् इमां त्वं व्याप्य तिष्ठसि इमां स्वं व्याप्य तिष्ठसि कथं विद्यामहं योगिन् कथं विद्यामहं योगिन् त्वां सदा परिचिन्तयन् त्वां सदा परिचिन्तयन् केषु केषु च भावेषु केषु केषु च भावेषु चिन्त्योऽसि भगवन्मया चिन्त्योऽसि भगवन्मया विस्तरेणात्मनो योगं विस्तरेणात्मनो योगम् विभूतिं च जनार्दन विभूतिं च जनार्दन भूय कथय तृप्तिर्हि भूय कथय तृप्तिर्हि शृण्वतो नास्ति मे मृतम् शृण्वतो नास्ति मे मृतम् श्रीभगवानुवाच श्रीभगवानुवाच हन्त ते कथयिष्यामि अन्तते कथयिष्यामि दिव्या ह्यात्मविभूतयः दिव्यात्मविभूतयः प्राधान्यतः कुरु श्रेष्ठ प्राधान्यतः कुरु श्रेष्ठ नास्त्यन्तो विस्तरस्य मे नास्यन्तो विस्तरस्य मे अहमात्मा गुडाकेशः अहमात्मा गुडाकेशः सर्वभूताशयस्थितः सर्वभूताशयस्थितः अहमादिश्च मध्यञ्च अहमादिश्च मध्यञ्च भूतानामन्त एव च भूतानामन्त एव च आदित्यानामहं विष्णुः आदित्यानामहं विष्णुः ज्योतिषां रविरंशुमान् ज्योतिषां रविरंशुमान् मरीचिर्मरुतामस्मि मरीचिर्मरुतामस्मि नक्षत्राणामहं शशी नक्षत्राणामहं शशी वेदानां सामवेदोऽस्मि वेदानां सामवेदोऽस्मि देवानामस्मि वासवः देवानामस्मि वासवः इन्द्रियाणां मनश्चास्मि इन्द्रियाणां मनश्चास्मि भूतानामस्मि चेतना भूतानामस्मि चेतना रुद्राणां शङ्करश्चास्मि रुद्राणां शङ्करश्चास्मि वित्तेषो यक्षरक्षसाम् वित्तेषो यक्षरक्षसाम् वसूनां पावकश्चास्मि वसूनां पावकश्चास्मि मेरुशिखरिणामहम् मेरुशिखरिणामहम् पुरोधसां च मुख्यं माम् पुरोधसं च मुख्यं माम् विद्धि पार्थ बृहस्पतिं विद्धि पार्थ बृहस्पतिं सेनानीनामहं स्कन्दः सेनानीनामहं स्कन्दः सरसामस्मि सागरः सरसामस्मि सागरः महर्षीणां भृगुरहं महर्षीणां भृगुरहं गिरामस्म्येकमक्षरम् गिरामस्मेकमक्षरम् यज्ञानां जपयज्ञोऽस्मि यज्ञानां जपयज्ञोऽस्मि स्थावराणां हिमालयः स्थावराणां हिमालयः अश्वत्थः सर्ववृक्षाणाम् अश्वत्थ सर्ववृक्षाणां देवर्षीणां च नारदः देवर्षीणां च नारदः गन्धर्वाणां चित्ररथः गन्धर्वाणां चित्ररथः सिद्धानां कपिलो मुनिः सिद्धानां कपिलो मुनिः उच्छैश्रवसमश्वानाम् उच्चैश्रवसमश्वानां विद्धि माममृतोद्भवम् विद्धि माममृतोद्भवम् ऐरावतं गजेन्द्राणाम् ऐरावतं गजेन्द्राणां नराणां च नराधिपम् नराणां च नराधिपम् आयुधानामहं वज्रम् आयुधानामहं वज्रम् धेनूनामस्मि कामधुक् धेनूनामस्मि कामधुक् प्रजनश्चास्मि कन्दर्पः प्रजनश्चास्मि
सर्पाणामस्मि कन्दर्पः सर्पाणामस्मि वासुकिः सर्पाणामस्मि वासुकिः अनन्तश्चास्मि नागानाम् अनन्तश्चास्मि नागानां वरुणो यादसामहम् वरुणो यादसामहम् पितॄणाम् अर्यमा चास्मि पितॄणामार्यमा चास्मि यमः संयमतामहम् यमः संयमतामहम् प्रह्लादश्चास्मि दैत्यानाम् प्रह्लादश्च दैत्यानां कालः कलयतामहम् कालः कलयतामहम् मृगाणाम् च मृगेन्द्रोऽहम् मृगाणां च मृगेन्द्रोऽहम् वैनतेयश्च पक्षिणाम् वैनतेयस्य पक्षिणां पवनः पवतामस्मि पवनः पवतामस्मि रामः शस्त्रभृतामहम् रामशस्त्रभृतामहम् झषाणाम् मकरश्चास्मि झषाणां मकराशास्मि स्त्रोतसामस्मि जाह्नवी स्तोत्रसामस्मि जाह्नवी सर्गाणामादिरन्तश्च सर्गाणामादिरन्तश्च मध्यं चैवाहमर्जुन मध्यं चैवाहमर्जुन अध्यात्मविद्या विद्यानाम् आध्यात्मविद्यानां वादप्रवदतामहम् वादप्रवदतामहम् अक्षराणामकारोऽस्मि अक्षराणामकारोऽस्मि द्वन्द्वः सामासिकस्य च द्वन्द्वसामासिकस्य च अहमेवाक्षयः कालः अहमेवाक्षयः कालः धाताहं विश्वतो मुखः दाताहं विश्वतो मुखः मृत्युः सर्वहरश्चाहम् मृत्युः सर्वहरश्चाहम् उद्भवश्च भविष्यताम् उद्भवश्च भविष्यताम् कीर्तिश्रीर्वाक्श्च नारीणाम् कीर्तिश्रीवाक्षनारीणाम् स्मृतिर्मेधा धृतिः क्षमा स्मृतिर्मेधा धृतिः क्षमा बृहत्साम तथा साम्नाम् बृहत्सामतथासामाम् गायत्री छन्दसामहम् गायत्री छन्दसामहम् मासानां मार्गशीर्षोऽहम् मासानां मार्गशीर्षोऽहम् ऋतूनां कुसुमाकरः ऋतूनां कुसुमाकरः द्यूतं छलयतामस्मि द्यूतं चलयतामस्मि तेजस्तेजस्विनामहम् तेजस्तेजस्विनामहम् जयोऽस्मि व्यवसायोऽस्मि जयोऽस्मि व्यवसायोऽस्मि सत्त्वं सत्त्ववतामहम् सत्त्वं सत्त्वमतामहम् वृष्णीनां वासुदेवोऽस्मि वृष्णीनां वासुदेवोऽस्मि पाण्डवानां धनञ्जयः पाण्डवानां धनञ्जयः मुनीनामप्यहं व्यासः मुनीनामप्यहं व्यासः कवीनामुशना कविः कवीनामुशना कविः दण्डो दमयतामस्मि दण्डो दमयतामस्मि नीतिरस्मि जिगीषताम् नीतिरस्मि जिगीषताम् मौनं चैवास्मि गुह्यानाम् मौनं चैवास्मि गुह्यानाम् ज्ञानं ज्ञानवतामहम् ज्ञानं ज्ञानवतामहम् यच्चापि सर्वभूतानां यच्चापि सर्वभूतानां बीजं तदहमर्जुन बीजं तदहमर्जुन न तदस्ति विना यत् स्यान् न तदस्ति विना यत् स्यात् मया भूतं चराचरम् मया भूतं चराचरम् नान्तोऽस्ति मम दिव्यानां नान्तोऽस्ति मम दिव्यानां विभूतीनां परन्तप विभूतीनां परन्तप येष तूद्देशतः प्रोक्तो एष तोद्देशतः प्रोक्तो विभूतेर्विस्तरो मया विभूते विस्तरो मया यद्यद्विभूतिमत्सत्त्वम् यद्यद्विभूतिमत्सत्त्वम् श्रीमदूर्जितमेव वा श्रीमदूर्जितमेव वा तत्तदेवावगच्छत्वम् तत्तदेवावगच्छत्वम् मम तेजोंशसम्भवम् मम तेजोंश
ಸಂಭವಂ ಅಥವಾ ಬಹುನೈತೇನ ಅಥವಾ ಬಹುನೈತೇನ ಕಿಂ ಜ್ಞಾತೇನ ತವಾರ್ಜುನ ಕಿಂ ಜಾತೇನ ತವಾರ್ಜುನ ವಿಷ್ಟಭ್ಯಾಹಮಿದಂ ಕೃತ್ಸ್ನಂ ವಿಷ್ಟಭ್ಯಾಹಮಿದಂ ಕೃಷ್ಣಂ ಏಕಾಂಶೇನ ಸ್ಥಿತೋ ಜಗತ್ ಏಕಾಂಶೇನ ಸ್ಥಿತೋ ಜಗತ್ತು ಓಂ ತತ್ಸದಿತಿ ಓಂ ತತ್ಸದಿತಿ ಶ್ರೀಮದ್ಭಗವದ್ಗೀತಾಸೂಪನಿಷತ್ಸು ಶ್ರೀಮದ್ಭಗವದ್ಗೀತಾಸು ಉಪನಿಷತ್ಸು ಬ್ರಹ್ಮವಿದ್ಯಾಯಾಂ ಬ್ರಹ್ಮವಿದ್ಯಾಯಾಂ ಯೋಗಶಾಸ್ತ್ರೇ ಯೋಗಶಾಸ್ತ್ರೇ ಶ್ರೀಕೃಷ್ಣಾರ್ಜುನ ಸಂವಾದೇ ಶ್ರೀಕೃಷ್ಣಾರ್ಜುನ ಸಂವಾದೇ ವಿಭೂತಿಯೋಗೋ ನಾಮ ವಿಭೂತಿಯೋಗೋ ನಾಮ ದಶಮೋಧ್ಯಾಯಃ ದಶಮೋಧ್ಯಾಯಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀರ್ವಿಜಯೋ ಭೂತಿಃ ತತ್ರ ಶ್ರೀ ವಿಜಯೋ ಭೂತಿಃ ಧ್ರುವಾ ನೀತಿರ್ಮತಿರ್ಮಮ. ಧ್ರುವಾ ನೀತಿರ್ಮತಿರ್ಮಮ. ಭಗವಂತನ ಈ ಭಗವದ್ಗೀತೆಯ ಪಾರಾಯಣ, ಅದರ ಚಿಂತನೆ ಮಾಡುವಂತಹ ವ್ಯಕ್ತಿಗಳಿಗೆ ಎಲ್ಲಿ ಹೋದರೂ ವಿಜಯ. ಏನು ಅಂದುಕೊಂಡ್ರೂ ಆ ಎಲ್ಲ ಕಾರ್ಯಗಳು ನಡೀತದೆ ಎಂಬುದೇ ಈ ಒಂದು ಶ್ಲೋಕದ ಅಭಿಪ್ರಾಯವಾಗಿದೆ. ಮತ್ತು ನಾವೆಲ್ಲರೂ ಸೇರಿ ಭಗವಂತನ ಚಿಂತನೆ ಮತ್ತು ಪಾರಾಯಣವನ್ನು ಮಾಡಿದ್ದೇವೆ. ಈ ಪಾರಾಯಣ ಮಾಡುವ ಕಾಲದಲ್ಲಿ ಏನಾದರೂ ನಮ್ಮಿಂದ ಶಬ್ದಗಳಿಂದ ದೋಷಗಳು ಬಂದಿರಬಹುದು, ಅಥವಾ ಅಲ್ಪಪ್ರಾಣ ಮಹಾಪ್ರಾಣಗಳ ಅಕ್ಷರ ದೋಷ ಇರಬಹುದು. ಆ ಎಲ್ಲ ದೋಷಗಳನ್ನು ನಮ್ಮ ತಂದೆ ತಾಯಿ ಎನಿಸಿಕೊಂಡಿರುವ ಭಗವಂತನು ಕ್ಷಮಾ ಮಾಡಬೇಕು ಎಂಬುದೇ ಕ್ಷಮಾ ಪ್ರಾರ್ಥನೆಯ ಒಂದು ಉದ್ದೇಶವಾಗಿದೆ. ಹಾಗಾಗಿ ನಾವೆಲ್ಲ ಭಗವಂತನ ಹತ್ರ ಕ್ಷಮೆಯನ್ನು ಕೇಳೋಣ. ಅಥ ಕ್ಷಮಾ ಪ್ರಾರ್ಥನಾ ಅಥ ಕ್ಷಮಾ ಪ್ರಾರ್ಥನಾ ಯದಕ್ಷರಪದಭ್ರಷ್ಟಂ ಯದಕ್ಷರಪದಭ್ರಷ್ಟಂ ಮಾತ್ರಾಹೀನಂ ಚ ಯದ್ಭವೇತ್ ಮಾತ್ರಾಹೀನಂ ಚ ಯದ್ಭವೇತ್ ತತ್ಸರ್ವಂ ಕ್ಷಮ್ಯತಾಂ ದೇವ ತತ್ಸರ್ವಂ ಕ್ಷಮ್ಯತಾಂ ದೇವ ನಾರಾಯಣ ನಮೋಸ್ತುತೇ. ನಾರಾಯಣ ನಮೋಸ್ತುತೇ. ನಾನು ಮೊದಲು ಹೇಳಿದ ಹಾಗೆ ಭಗವಂತನನ್ನು ಪ್ರಾರ್ಥನೆ ಮಾಡುವಾಗ, ಪ್ರಾರಂಭಿಸುವಾಗ ಸಂಕಲ್ಪದಿಂದ ಪ್ರಾರಂಭಿಸಿ ಎಲ್ಲವನ್ನೂ ಕೂಡ ಭಗವಂತನಿಗೆ ಸಮರ್ಪಣೆ, ಕ್ಷಮಾಪರಾಧವನ್ನು ಕೇಳಿ ಅವನಿಗೆ ಅರ್ಪಣೆ ಮಾಡುವುದೇ ಕೊನೆಯದಾಗಿರುವಂತಹ ಒಂದು ನಮ್ಮ ಕಾರ್ಯ. ಹಾಗಾಗಿ ಭಗವತ್ ಸಮರ್ಪಣೆಯನ್ನು ಮಾಡಿ ಇದರಿಂದ ಏನು ಉದ್ದೇಶ ಅಂದರೆ ಲೋಕಕ್ಕೆ ಕ್ಷೇಮ, ಈ ಲೋಕವು ಸುಖವಾಗಿ ಇದ್ದು ಎಲ್ಲರೂ ಪ್ರಜೆಗಳು ಮತ್ತು ಪಶು ಸಂಪತ್ತು ಎಲ್ಲವೂ ಭಾರತದಲ್ಲಿ ಚೆನ್ನಾಗಿ ಇರಬೇಕು ಎಂಬುದೇ ನಮ್ಮೆಲ್ಲರ ಉದ್ದೇಶವಾಗಿದೆ. ಹಾಗಾಗಿ ಮೊದಲಿಗೆ ಭಗವತ್ ಸಮರ್ಪಣವನ್ನು ಮಾಡೋಣ. ಅಥ ಭಗವತ್ ಸಮರ್ಪಣಂ ಅಥ ಭಗವತ್ ಸಮರ್ಪಣಂ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ನಾರಾಯಣಾಯೇತಿ ಸಮರ್ಪಯಾಮಿ. ಅಥ ಲೋಕಕ್ಷೇಮ ಪ್ರಾರ್ಥನಾ ಅಥ ಲೋಕಕ್ಷೇಮ ಪ್ರಾರ್ಥನಾ ಸರ್ವೇ ಭವಂತು ಸುಖಿನಃ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಅಥ ಮಂಗಳಂ ಅಥ ಮಂಗಳಂ ಶ್ರಿಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀಯಕಾಂತಾಯ ಕಲ್ಯಾಣ ನಿಧಯೇ ನಿಧಯೇರ್ಥಿನಾಂ ಶ್ರೀವೇಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀವೆಂಕಟನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.